ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 10ನೇ ತಾರೀಕು ಏಪ್ರಿಲ್ 2024 ಬುಧವಾರ. ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸೆ, ಶುಕ್ಲ ಪಕ್ಷದ ದ್ವಿತೀಯ ತಿಥಿ, ಅಶ್ವಿನಿ ನಕ್ಷತ್ರ, ವಿಷ್ಕುಂಭ ಯೋಗ, ಬಾಲವಕರಣ ಇವತ್ತಿನ ಪಂಚಾಂಗ ಫಲ. ವಿಶೇಷವಾಗಿ ಭರಣಿ ನಕ್ಷತ್ರ ಕೂಡ ಆರಂಭ ಆಗತಕ್ಕಂಥದ್ದು. ಅಶ್ವಿನಿ 6 ಗಂಟೆ 57 ನಿಮಿಷದವರೆಗೂ, ಅದರ ನಂತರ ಭರಣಿ ನಕ್ಷತ್ರ ಆರಂಭ. ಇನ್ನು ವಿಶೇಷವಾಗಿ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ ನೋಡೋಣ. 11 ಗಂಟೆ 56 ನಿಮಿಷ ಬೆಳಿಗ್ಗೆ ಇಂದ 12 ಗಂಟೆ 45 ನಿಮಿಷದವರೆಗೂ. ಕಂಟಕ ಮುಹೂರ್ತ ಅಂದರೆ ತೊಂದರೆಯ ಮುಹೂರ್ತವೇ, 4 ಗಂಟೆ 53 ನಿಮಿಷದಿಂದ 5 ಗಂಟೆ 42 ನಿಮಿಷದವರೆಗೂ ಇರತಕ್ಕಂಥ ಒಂದು ಪ್ರಭಾವ. ಇನ್ನು ತಾರಾಬಲ ನೋಡ್ಬಿಡೋಣ. ಅಶ್ವಿನಿ, ಭರಣಿ, ಕೃತಿಕ, ರೋಹಿಣಿ, ಆರಿದ್ರ, ಪುಷ್ಯ, ಮಖ, ಪೂರ್ವ ಪಾಲ್ಗುಣಿ, ಉತ್ತರ ಪಾಲ್ಗುಣಿ, ಹಸ್ತ ನಕ್ಷತ್ರ, ಸ್ವಾತಿ ನಕ್ಷತ್ರ, ಅನುರಾಧ ನಕ್ಷತ್ರ, ಮೂಲಾ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಶ್ರವಣ ನಕ್ಷತ್ರ, ಶತಭಿಷ ನಕ್ಷತ್ರ, ಉತ್ತರ ಭಾದ್ರಪದ ನಕ್ಷತ್ರಕ್ಕೆ ವಿಶೇಷವಾಗಿರ್ತಕ್ಕಂಥ ತಾರಾಬಲ. ಇನ್ನು ನಕ್ಷತ್ರಗಳ ಜೋಡಣೆಗೂ ಮೊದಲು, ದಿನ ಭವಿಷ್ಯಕ್ಕೂ ಮೊದಲು ಈ ಸಂಖ್ಯೆಯಲ್ಲಿ ಹುಟ್ಟಿದವರನ್ನ ಪಕ್ಕದಲ್ಲಿಟ್ಟುಕೊಳ್ಳಿ, ಅರ್ಧ ಗೆಲುವು ನಿಮ್ಮದೇ. ನಮ್ಮ ಶಕ್ತಿಗಳು ನೆನಪಿಟ್ಕೊಳ್ಳಿ, ಭಗವಂತ ಸಂಖ್ಯೆಗಳ ಜೋಡಣೆಯಲ್ಲೂ ಕೊಟ್ಟಿದ್ದಾನೆ. ತುಂಬಾ ಜನಕ್ಕೆ ಜಾತಕ ಗೊತ್ತಿರಲ್ಲ, ಬಟ್ ನಾವು ಇಂಥ ಡೇಟಲ್ಲಿ ಹುಟ್ಟಿದ್ದೇವೆ, ಇಂಥ ಸಮಯದಲ್ಲಿ ಹುಟ್ಟಿದ್ದೇವೆ, ಇಂಥ ದಿನ, ಇಂಥ ತಾರೀಕು ಎಲ್ರಿಗೂ ಗೊತ್ತಿರೋಲ್ಲ. ಆದರೆ ಡೇಟ್ ಅನ್ನೋದು ಒಂದು ಅದ್ಭುತ. ನಮಗೇ ಗೊತ್ತಿಲ್ಲದೆಯೇ ಸುಮ್ಮನೆ ಹುಟ್ಲಿಕ್ಕೆ ಆಗೋದಿಲ್ಲ ಆ ಸಂಖ್ಯೆಯಲ್ಲಿ. ಅದರ ಉದ್ದೇಶ, ಸದುದ್ದೇಶ ತುಂಬಾ ಇರುತ್ತೆ. ಆದ್ರೆ ನಾವು ಹುಡುಕೋದು ದುರುದ್ದೇಶಗಳೇ. ಇಲ್ಲ, ನಮ್ಮ ಸುತ್ತಮುತ್ತ ಇರತಕ್ಕಂಥ ಪ್ರಭಾವದ ವ್ಯಕ್ತಿಗಳು ನಮ್ಮನ್ನ ಪ್ರಚೋದನೆ ಮಾಡ್ತಾರೆ. ಎ ಲೀಡರ್ ಥಿಂಕ್ಸ್ ಲೈಕ್ ಅನ್ ಎ ಲೀಡರ್ ಓನ್ಲಿ. ಅಂದ್ರೆ ಒಬ್ಬ ರಾಜನಾಗಿಯೇ, ಅವನು ರಾಜ ಅಲ್ಲದೇ ಇರಬಹುದು, ಆದರೆ ಆ ರಾಜ ಸಂಖ್ಯೆ ಇದ್ದರೆ ಅವನು ರಾಜನಾಗಿಯೇ ಯೋಚನೆ ಮಾಡ್ತಾನೆ. ಮಂತ್ರಿಯ ಸಂಖ್ಯೆ, ಸೇನಾಪತಿಯ ಸಂಖ್ಯೆ, ಗುರು ಸಂಖ್ಯೆ, ಹಾಗೆ ಸೇವಕರ ಸಂಖ್ಯೆ ಅನ್ನತಕ್ಕಂಥದ್ದು ಉಂಟು. ನಮಗೇ ಗೊತ್ತಿಲ್ಲದೆ ಒಬ್ಬ ರಾಜ ಬಂದು ಸೇವಕರ ಮನೆಯಲ್ಲಿ ಹುಟ್ಟಿದ್ರೂ ಕೂಡ, ಕದಂಬ ವಂಶಸ್ಥರ ದೊರೆ, ಕದಂಬ ಸಾಮ್ರಾಜ್ಯವನ್ನ ಕಟ್ಟಿದಂತ ಮಯೂರ ಶರ್ಮ ಒಬ್ಬ ಸಾಮಾನ್ಯ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿರ್ತಾರೆ. ಅಲ್ಲಿ ಆಕಸ್ಮಿಕವಾಗಿ ಆ ಪರಿಸರದಲ್ಲಿ ಹುಟ್ಟಿದ್ರು ಕೂಡ ಜನ್ಮತ ಒಂದು ದೊರೆಯ ಮಟ್ಟದ ಪ್ರಭಾವ ಇರುತ್ತೆ. ಮಯೂರ ಶರ್ಮ ಅಲ್ಲ, ಅದು ವರ್ಮ ಆಗ್ತಾರೆ. ಆಮೇಲೆ ಕದಂಬರು, ಕನ್ನಡದವರು ಅನ್ನತಕ್ಕಂಥ ಒಂದು ಭಾವ ಎಲ್ಲಿಂದ ಬಂತು, ಹೇಗ ಶಕ್ತಿ ಬಂತು? ನೀವು ಒಮ್ಮೆ ಮಯೂರ ಪಿಕ್ಚರ್ ಅನ್ನ ನೋಡಿ. ಬಿಡೋಲ್ಲ, ಯಾವಾಗ ನೋಡಿದ್ಲು ಆ ಬಿರಸು. ಆ ಬೆಳೆಸ್ದಂಥವ್ರಿಗೆ ಗೊತ್ತು ಇದು ಸಾಮಾನ್ಯ ಸಂತಾನವಲ್ಲ, ಆಕಸ್ಮಿಕವಾಗಿ ದೈವ ಅವರಿಗೆ ಕೊಟ್ಟಿರತಕ್ಕಂಥ ಒಂದು ವರ ಅಂತ. ಹಾಗೆಯೇ ಒಬ್ಬ ಸೇವಕ ಬೈ ಮಿಸ್ಟೇಕ್ ರಾಜಮನೆತನದಲ್ಲಿ ಹುಟ್ಟು ಬಿಟ್ಟಿರ್ತಾನೆ. ತಗೊಳ್ಳೋ ಜವಾಬ್ದಾರಿ ತಗೊಳ್ಳಲ್ಲ, ನಡೆಸೋ ವಿರಾಟರಾಜನ ಮಗ, ಆ ಉತ್ತರ ಕುಮಾರನ ಪೌರುಷ ಅಂತ ಹೇಳ್ತೇವೆ. ರಾಜವಂಶದಲ್ಲೇ ಹುಟ್ಟಿರೋದು. ಆ ಪ್ರಭಾವಕ್ಕೆ ಆಗಾಗ ರಾಜನಾಗ ಆಡಿದ್ರು ಕೂಡ ಅವನಿಗೆ ಭಯ. ಪುಕ್ಲ ಯುದ್ಧಕ್ಕೆ ಹೋಗ್ಬೇಕು ಅಂದ್ರೆ ಸುಮ್ಮನೆ ಬೊಗಳೆ ಮಾತು, ಸುಮ್ಮನೆ ಕೊಚ್ಕೊಳ್ಳೋ ಮಾತು. ನೋಡಿ, ನಮಗೇ ಗೊತ್ತಿಲ್ಲದೆಯೇ ನಮ್ಮ ಜನನದಲ್ಲೊಂದು ಆ ಸಂಖ್ಯೆಗಳ ಪ್ರಭಾವ ಹಾಗೂ ನಕ್ಷತ್ರ, ರಾಜಲಕ್ಷಣ, ಸಿಂಹಾಸನ ಲಕ್ಷಣ, ಚಕ್ರವರ್ತಿ ಲಕ್ಷಣ, ದೊರೆ ಲಕ್ಷಣ ಇವುಗಳು ಬಂದ್ಬಿಟ್ಟಿರುತ್ತೆ. ಬೈ ಮಿಸ್ಟೇಕ್ ಅವ್ರು ಬಂದು ಆ ಜಾಗದಲ್ಲಿ ಕುತ್ಕೊಂಡು ಅಂತ ಇಟ್ಕೊಳ್ಳಿ, ಆಗೋಲ್ಲ, ನಡೆಸ್ಲಿಕ್ಕೆ ಬಿಡೋದಿಲ್ಲ. ತುಂಬಾ ದಿನ ನಿಂತ್ಕೊಳ್ಳಿಕ್ ಬಿಡೋದಿಲ್ಲ, ಫೇಲ್ಯೂರ್ ಆಗ್ಬಿಡ್ತಾರೆ. ನೀವು ತುಂಬಾ ದೊರೆಗಳನ್ನ ನೋಡಿರ್ತೀರಿ, ಆಕಸ್ಮಿಕ ದೊರೆ ಫೇಲ್ಯೂರ್ ಆಗ್ಬಿಡ್ತಾರೆ ಅವ್ರು ತಗೊಳ್ಳೋ ಸಿಸ್ಟಮ್ಸ್.
ಪುಕ್ಲ ಡಿಸಿಷನ್ ಮೇಕರ್ ಅಲ್ಲ, ಒಬ್ಬ ದೊರೆ ಬಂದು ಎಲ್ಲ ಕೇಳಿ ಯೋಚಿಸಿ ನಿರ್ಧರಿಸಿ ಎಲ್ಲರ ಆ ಚಿಂತನ ಮಂಥನ ತಗೊಂಡು ನಂತರ ತನ್ನದೇ ಒಂದು ವಿಶೇಷವಾದಂತ ಅಭಿಪ್ರಾಯವನ್ನ ತಗೋಬರ್ತಾನೆ. ಅದೇ ಒಬ್ಬ ಮೂರ್ಖ ರಾಜನಲ್ಲದ ಅರ್ಹತೆ ಇಲ್ಲದವನು ರಾಜನಾಗಿ ಬಿಟ್ಟರೆ, ಇಲ್ಲ ಅಕಸ್ಮಾತ್ ಸೇನಾಪತಿ ಕೈಗೆ ಏನಾದರೂ ಕೊಟ್ಟು ಬಿಟ್ರೆ, ಈಗ ನೋಡಿ ಕ್ರೋಧನಾಮ ಸಂವತ್ಸರ ಉಗ್ರಗ್ರಹಗಳ ಪ್ರಭಾವ, ಅವರಿಬ್ರು ಆಗ್ಬಿಟ್ಟಿದ್ದಾರೆ. ಕುಜಾಶನೇ ದೊರೆ ಹಾಗೂ ಮಂತ್ರಿ ಆಗ್ಬಿಟ್ಟಿದ್ದಾರೆ. ಇವ್ರ ಕೈಗೆ ಹೋಗಿ ಕೊಟ್ರೆ ಏನ್ ಕತೆ ಆಗುತ್ತೆ. ಇವನು ವಿಪರೀತ ಮುಂಗೋಪಿ, ಇವನು ಒಳಗಡೆ ಲೆಕ್ಕಾಚಾರ. ಅಲ್ಲಿಗೆ ಒಂಥರ ವಿರುದ್ಧಾರ್ಥವಾಗಿ ನಡೆಯುತ್ತೆ ಪ್ರಕೃತಿಯೇ. ಅತಿ ವೇಗವಾಗಿ ಹೋಗ್ಬೇಕು, ಅತಿ ನಿಧಾನವಾಗಿ ಹೋಗ್ಬೇಕು, ಅತಿ ಆತುರ ಪಡಬೇಕು. ವಿಪರೀತ ಬೆಂಕಿ ಉಗುಳುವ ವ್ಯಕ್ತಿಗೆ ಜಗಳ, ಕದನ, ಕಲಹ, ಕ್ರೋಧ, ಉನ್ಮತ್ತ, ಮದ, ನನ್ನದೇ ನಾನೇ ಅನ್ನುವವನಿಗೆ ಏನಾದರೂ ರಾಜಪಟ್ಟ ಕೊಟ್ರೆ ಎದುರುಗಡೆ ಬಂದವನ್ನೆಲ್ಲ ತಲೆ ತೆಗಿ ಅಂತಾನ. ಯಾರು ಅವನು ವಿರುದ್ಧವಾಗಿ ಹೋಗ್ತಾರೋ ತಲೆ ತೆಗಿರಿ ಅಂತಾನೆ. ಅದಕ್ಕೆ ಒಂದು ರಾಜನಾದವನಿಗೆ ನೋಡಿ ಮೊದಲಿಂದಲೂ ಒಂದು ಸಿದ್ಧತೆ ಆಗಿನ ಕಾಲದಲ್ಲಿ ಮಾಡ್ತಿದ್ರು. ಅಲ್ಲೊಂದು ಪರೀಕ್ಷೆ, ಅಲ್ಲೊಂದು ಶಾಸ್ತ್ರಗಳ ಅಧ್ಯಯನ, ನೀತಿಶಾಸ್ತ್ರ, ನ್ಯಾಯಾಂಗ ಶಾಸ್ತ್ರ, ತರ್ಕಶಾಸ್ತ್ರ, ವೇದಗಳು, ಉಪನಿಷತ್ತುಗಳು, ಹಲವಾರು ಶಾಸ್ತ್ರಗಳಲ್ಲಿ ಆತನನ್ನ ತಯಾರು ಮಾಡ್ತಿದ್ರು. ಯಾಕಂದ್ರೆ ಒಂದೇ ಒಂದು ತಪ್ಪು ಹೆಜ್ಜೆ ಇಡೀ ರಾಜ್ಯಕ್ಕೆ ಮುಳುವಾಗ್ಬಿಡುತ್ತೆ. ಸುಮ್ಮನೆ ಅಲ್ಲ, ಒಂದು ದೊರೆ ಮಟ್ಟದ ಆಲೋಚನೆ, ಚಿಂತನೆ, ತಾಕತ್ತು, ಸಾಮರ್ಥ್ಯ. ಕುಗ್ಗಿ ಕುಳಿತುಕೋಬಾರ್ದು, ಸದಾ ಕೋಪದಲ್ಲಿರಬಾರ್ದು, ಸದಾ ಪುಕಲ್ತನದಲ್ಲಿರಬಾರ್ದು, ಸದಾ ಆತುರದಲ್ಲಿರಬಾರ್ದು. ಕೆಲವು ನಿರ್ಧಾರಗಳು ನಿಧಾನ ಮಾಡಬೇಕು, ಕೆಲವು ನಿರ್ಧಾರಗಳು ದಿಢೀರಂತ ತಗೋಬೇಕಾಗುತ್ತೆ. ಮಾಂಡವ್ಯ ಮುನಿಗಳ ಕಥೆಯನ್ನು ಹೇಳಿದ್ದಾನೆ. ಆ ರಾಜ ಹಿಂದೆ ಮುಂದೆ ಯೋಚನೆ ಮಾಡ್ಲಿಲ್ಲ, ತಗೊಳ್ಳಿ ಅವನಿಗೆ ಶೂಲಕ್ಕೆ ಏರಿಸ್ಬಿಡಿ, ಒಬ್ಬ ಗುರು ಕಳತನ ಮಾಡ್ತಾನ ಅಂತ ಇತ್ತು ಆಗಿನ ಕಾಲದಲ್ಲಿ. ತುಂಬಾ ದೊಡ್ಡವರು ತಪ್ಪು ಮಾಡಿದ್ರೆ ದೊಡ್ಡದಾಗೆ ಶಿಕ್ಷೆ ಕೊಡ್ತಿದ್ರು. ರಾಜ ಯೋಚನೆ ಮಾಡಲಿಲ್ಲ. ಒಂದ್ ಬೆಳಿಗ್ಗೆವರೆಗೂ ಕಾಯೋಣ, ತಿಳ್ಕೊಳ್ಳೋಣ, ಹಿಂದೆ ಮುಂದೆ ವಿಚಾರಿಸೋಣ, ಯಾವ ಮುನಿಯವರು, ಯಾವ ಕುಲದವರಿವರು, ಯಾವ ತಪಸ್ಸು ಕೂತಿದ್ರೆ ನಿಜವಾದ ಗುರುವ ಅಲ್ಲವಾ, ಅವರ ಹಿನ್ನೆಲೆ ಏನು, ಆತುರದ ನಿರ್ಧಾರ ಅಲ್ಲೊಂದು ಬೆಂಕಿ ಇಟ್ಟು ಬಿಡ್ತದೆ. ಆ ಪಾಟಿ ಬಾಜಿರಾವ್ ಪೇಶ್ವಾ ಅಂತ ನಾವೇನ್ ಮಾತಾಡ್ತೇವೆ, ಓ ಮೈ ಗಾಡ್, ವಿಪರೀತ ಸೇನಾಪತಿ ಬಲ ಯಾವ ಮಟ್ಟಕ್ಕಾಗುತ್ತೆ ಅಂದ್ರೆ ಚಕ್ರವರ್ತಿಗೆ, ಆ ದೇಶದ ದೊರೆಗೆ ಗಾಬರಿ ಆಗುತ್ತೆ. ಯಾರು ಕಿವಿಲ್ ತುತ್ತೂರಿ ಓದು ಬಿಡ್ತಾರೆ, ಸ್ವಾಮಿ ಆತನ ಅಗಾಧ ಆಕಾಂಕ್ಷೆ ಇವತ್ತೆಲ್ಲ ನಾಳೆ ನಿಮ್ ಸಿಂಹಾಸನಕ್ಕೆ ಕೂತು ತಂದಿಡುತ್ತೆ ಅಂತ ಹೇಳ್ತಾರೆ. ಕರೆಸ್ತಾರೆ ಬಾಜಿರಾವನ್ನ. ಇದು ಚರಿತ್ರೆಯಲ್ಲಿ ಉಲ್ಲೇಖ ಇದೆ. ತುಂಬಾ ದೊಡ್ಡ ದೊಡ್ಡ ಎಕ್ಸ್ಪರ್ಟ್ಸ್ ಬರೆದಿರ್ತಕ್ಕಂಥ ಪುಸ್ತಕಗಳಿದ್ದಾವೆ. ಆ ಕಾಲಘಟ್ಟದಲ್ಲಿದ್ದಂತ ತುಂಬಾ ದೊಡ್ಡ ಆ ಒಂದು ರಾಯಭಾರಿಗಳಾಗಿ ರಾಜಸ್ಥಾನದಲ್ಲಿ, ದೊರೆಸ್ಥಾನದಲ್ಲಿ ಬ್ರಿಟಿಷ್ ಹತ್ರ, ಫ್ರೆಂಚರ್ ಹತ್ರ, ಡಚ್ಚರ್ ಹತ್ರ, ಮೊಘಲರ ಹತ್ರ ಇದ್ದಂತ ಬಹುದೊಡ್ಡ ವ್ಯಕ್ತಿಗಳು ಬರೆದಿರ್ತಕ್ಕಂಥ ಒಂದು ಲೇಖನಗಳಲ್ಲಿ ರಿಸರ್ಚ್ ಮಾಡಿ ನೋಡಿದ್ರೆ ಬಾಜಿರಾವ್ ಬರ್ತಾರೆ. ಸಾಮಾನ್ಯವಾಗಿ ಕುತ್ಕೋತಾರೆ, ಸಾಮಾನ್ಯವಾಗಿ ಮಾತಾಡ್ತಾರೆ. ಆದರೆ ಯುದ್ಧ ಆಕಾಂಕ್ಷಿ ಆತ ಸರಿಸುಮಾರು ಒಂದು 28ರಿಂದ 32 ಯುದ್ಧ ಮಾಡ್ತಾನೆ. ನೆನಪಿಡಿ, ಸಣ್ಣ ಪುಟ್ಟ ಯುದ್ಧ ಅಲ್ಲ, ಯಾವ ಯುದ್ಧನೂ ಸೋಲಲ್ಲ. ಛತ್ರಪತಿ ಶಿವಾಜಿಗೆ ಸಮಕಾಲೀನ ಅನ್ನತಕ್ಕಂಥದ್ರಷ್ಟರ ಮಟ್ಟಕ್ಕೆ ಮಾತು. ಛತ್ರಪತಿ ಶಿವಾಜಿ ಮಹಾರಾಜ್ ಕೂಡ ಒಂದು ಯುದ್ಧವೂ ಸೋತಿಲ್ಲ. ಆ ಕಾಳಿಯಮ್ಮನ ಆರಾಧನೆಯಿಂದ, ಆಶೀರ್ವಾದದಿಂದ ಅನ್ನತಕ್ಕಂಥದ್ದು, ಹಿಂದೂ ಸಾಮ್ರಾಟ ಅನ್ನತಕ್ಕಂಥದ್ದು. ಆ ಮನೆತನದ ದೊರೆಗೆ ಸೇನಾಪತಿಯಾಗಿ ಕೆಲಸ ಮಾಡೋ ಈ ಬಾಜಿರಾವ್ನ ಆ ಒಂದು ಬೀಭತ್ಸ ಲಕ್ಷಣ ಎಲ್ಲರನ್ನೂ ಕಂಪಿಸ್ತಿರುತ್ತೆ. ಯಾರನ್ನೂ ಕೇಳೋಲ್ಲ, ನಾನು ನಡೆದಿದ್ದೆ ಸರಿ, ನಾನು ಮಾಡಿದ್ದೆ ಸರಿ. ಯುದ್ಧ ಅಂದ್ಮೇಲೆ ರೆಡಿ. ಯಾವ ಮಟ್ಟಕ್ಕೆ ಅಂದ್ರೆ ಆಗಿನ ಕಾಲದಲ್ಲಿ ಬ್ರಿಟಿಷರು 1 ಕಿಲೋಮೀಟರ್ ಯುದ್ಧಕ್ಕೆ ಹೋಗ್ಬೇಕು ಅಂದ್ರೆ ತಮ್ಮ ಸೇನೆಗಳನ್ನ ಕರ್ಕೊಂಡು ಒಂದು ದಿನಕ್ಕೆ 3 ಕಿಲೋಮೀಟರ್ ಹೋಗ್ತಿದ್ರು. ಮ್ಯಾಕ್ಸಿಮಮ್ ಡಚ್ಚರು 5ರಿಂದ 6 ಕಿಲೋಮೀಟರ್. ಮೊಘಲರು ಕೂಡ ಅಷ್ಟೇ, ಹೆಚ್ಚು ಕಡಿಮೆ 6 ಕಿಲೋಮೀಟರ್ವರೆಗೂ ಹೋಗ್ತಿದ್ರು ಅಂತ. ಆದರೆ ಬಾಜಿರಾವ್ದು ನೀವು ನಂಬೋಲ್ಲ, ಸರಾಸರಿ 8ರಿಂದ 9 ಕಿಲೋಮೀಟರ್ ವೇಗದಲ್ಲಿ ತನ್ನ ಪಡೆನ್ ಕಟ್ಕೊಂಡು ಹೋಗ್ತಿದ್ದ. ಅರೆ ಏನ್ ಗುರುಗಳೇ, ಒಂದ್ ದಿನಕ್ಕೆ 1 ಕಿಲೋಮೀಟರ್, 2 ಕಿಲೋಮೀಟರ್, 3 ಕಿಲೋಮೀಟರ್ ಅಷ್ಟು ದೊಡ್ಡ ಸೇನಾ ಪಡೆಯನ್ನ ಕಟ್ಕೊಂಡು ಆನೆಗಳು, ಕುದುರೆಗಳು, ನಗಾರಿಗಳು, ಅವ್ರಿಗೆ ಬೇಕಾದಂತ ಊಟ ವ್ಯವಸ್ಥೆ ಎಲ್ಲ ತಗೊಂಡು ಡೇರೆಗಳು, ಕತ್ತಿಗಳು, ಗುರಾಣಿಗಳು, ಪಿರಂಗಿಗಳು ಸಾಗಿಸೋದು. ಆ ಸೇನಾಪಡೆಗೆ ಇನ್ನೊಬ್ರು
ಮುಖ್ಯಸ್ಥನಾಗಿ ನಿಯಮಿಸಿ ಇದೇ ರಸ್ತೆಯಲ್ಲಿ ಹೋಗ್ಬೇಕು, ಹಿಂಗೆ ಹೋಗ್ಬೇಕು, ಯಾವ ತರ ರೆಡಿ ಇರಬೇಕು, ಅಕಸ್ಮಾತ್ ಅಟ್ಯಾಕ್ ಆದ್ರೆ ಅಂತ. ಕಡಿಮೆ ಅಂದ್ರೂ 8 ರಿಂದ 9 ಕಿಲೋಮೀಟರ್ ಆಗಿನ ಕಾಲಘಟ್ಟದಲ್ಲಿ ಬಹು ವ್ಯವಸ್ಥಿತವಾದಂತ ಸೈನಿಕ ಪಡೆಯನ್ನ ಕಟ್ಟಿದ್ರು ಬಾಜಿರಾವ್. ತುಂಬಾ ಜನ ಗೊತ್ತಿಲ್ಲ ಅಂತ ಒಂದು ಉನ್ಮಾದ ಪ್ರಭಾವ. ಮಹಾರಾಜರು ಕೇಳಿದಾಗ ಹೇಳ್ತಾರೆ, ನನಗೆ ಯುದ್ಧದ ಮೇಲೆ ಆಸಕ್ತಿ ಉಂಟೆ ವಿನಃ ರಾಜನೀತಿಯ ಮೇಲಲ್ಲ, ರಾಜ್ಯವನ್ನ ಆಳುವ ಆಸೆಯೂ ನನಗಿಲ್ಲ ಅಂತ ಹೇಳ್ತಾರೆ. ಹೌದು, ಅಂಥದೊಂದು ತಾಕತ್ತು ಬಾಜಿರಾವ್ಗಿತ್ತು. ಅಂದ್ರೆ ಬೈ ಮಿಸ್ಟೇಕ್ ಈ ತರದ ಕ್ರೋಧದ ವ್ಯಕ್ತಿಯನ್ನ, ಯುದ್ಧಾಕಾಂಕ್ಷಿಯನ್ನ ತಗೋಬಂದಿಟ್ರೆ ಅಲೆಕ್ಸಾಂಡರ್ಗೆ ಯುದ್ಧಾಕಾಂಕ್ಷಿ ಬರೀ ಯುದ್ಧ ಗೆಲ್ಲೋದೆ, ರಾಜ್ಯ ಆಳೋದಲ್ಲ. ಇರೋ ರಾಜ್ಯ ಏನ್ ಗೆದ್ದಿದ್ದೀನಿ ಅಲ್ಲೊಂದು ಸುವ್ಯವಸ್ಥೆ ಮಾಡೋಣ, ಇನ್ನೊಂದು ಬೆಳೆಸೋಣ, ಜನಗಳಲ್ಲಿ ಪ್ರೀತಿ ತುಂಬಿಸೋಣ, ಅವರಲ್ಲಿ ಆದರ ತುಂಬಿಸೋಣ, ಅವರಿಗೆ ಬೇಕಾಗಿರೋ ವ್ಯವಸ್ಥೆಗಳನ್ನ ಮಾಡೋಣ. ಯುದ್ಧ ಗೆದ್ನ, ಧ್ವಂಸ ಮಾಡದ್ನ, ತಗೋ ಇನ್ನೊಂದು ಊರಿಗೆ ಹೋಗು, ತಗೋ ಇನ್ನೊಂದು ಊರಿಗೆ ಹೋಗು. ಮಹತ್ವಾಕಾಂಕ್ಷಿ, ಯುದ್ಧಾಕಾಂಕ್ಷಿ. ಅದಕ್ಕೆ ಅವನು ಹಾಳಾಗ್ಬಿಟ್ಟಿತ್ತು. 28ನೇ ವಯಸ್ಸಿಗೆ ಬರಬಾರದ ಕಾಯಿಲೆ ಬಂದು ಸತ್ತ. ಪಾಯ್ಸನ್ ಇಟ್ಟು ಸಾಯಿಸಿದ್ರು ಅಂತ ಕೆಲವರು ಚರಿತ್ರೆಗಾರರು, ಇನ್ನು ಕೆಲವರು ಏನೋ ಬೇರೆ ಕಾಯಿಲೆ ಬಂದಿತ್ತು, ಗುಪ್ತ ಕಾಯಿಲೆ ಬಂದಿತ್ತು. ಆತನಿಗೆ ಬೇರೆ ಬೇರೆ ರಾಜರುಗಳಿಗೆ ಬೇರೆ ಬೇರೆ ಹುಚ್ಚು ಖಯಾಲಿಗಳಿರ್ತಿದ್ವು. ಇರುತ್ತೆ, ಎಲ್ಲರಿಗೂ ಇರುತ್ತೆ. ಎಲ್ಲರಿಗೂ ದೊಡ್ಡವ್ರಿಗೆಲ್ಲ ದೊಡ್ಡ ಖಯಾಲಿಗಳೇ ಇರ್ತವೆ. ಸಾಮಾನ್ಯರಿಗೆ ಸಾಮಾನ್ಯ ಖಯಾಲಿ ಅಂದ್ರೆ 100 ರೂಪಾಯಿ ಆಸೆ, ಏನೋ ಒಂದು ಅದು ಇದು ಕುಡುತ್ತಾ, ಇನ್ನೊಂದು ಮೋಜು ಮಸ್ತಿ ನೋಡೋದಷ್ಟೇ. ನನಗೆ ಅನುಭವಿಸಬೇಕು ಅನ್ನೋದು ತೀರಾ ಕಡಿಮೆ ಸಾಮಾನ್ಯರಿಗೆ. ಅಯ್ಯೋ ನಮ್ ಕೈಲಾಗೋದುಂಟಾ, ಅದನ್ನ ನೋಡಿದ್ದೇ ನಮ್ ಕಣ್ಣಿಗೆ ಆನಂದ, ಇನ್ನು ಅದನ್ನ ಅನ್ನತಕ್ಕಂಥದ್ದು. ದೊಡ್ಡವರಿಗೆ ದೊಡ್ಡ ದೊಡ್ಡ ಭಾವ. ಹೌದು ಮಕ್ಕಳೇ. ಸೊ ಅಂತಹದ್ರಲ್ಲಿ ಈ ಸಂಖ್ಯೆಯಲ್ಲಿ ಹುಟ್ಟಿದವರನ್ನ ನೀವು ಪಕ್ಕದಲ್ಲಿಟ್ಟುಕೊಂಡರೆ ಅರ್ಧ ಯುದ್ಧ ಗೆದ್ದ ಹಾಗೆ. ಮಹತ್ವಾಕಾಂಕ್ಷಿಗಳು ಮುಂದಕ್ಕೆ ನುಗ್ಗಿದ್ರು ಅಂದ್ರೆ ಮಹಾರಾಜನೀತಿಜ್ಞರು, ರಾಜಕೋವಿದರು, ವಿಶೇಷ ಜ್ಞಾನವುಳ್ಳವರು. ಸಾಮಾನ್ಯ ವಿದ್ಯೆ ಇರಬಹುದು, ಆದರೆ ರಾಜಲಕ್ಷಣ ಇರುತ್ತೆ ಇವರಲ್ಲಿ. ಇವರನ್ನ ರಾಜರನ್ನಾಗಿ ಮಾಡಿ ಪಕ್ಕದಲ್ಲಿ ನಿಲ್ಲಿಸ್ಕೊಂಡ್ರೆ ನಿಜವಾಗ್ಲೂ ಹೇಳ್ತಾನೆ, ಯಾವುದೇ ಸಂಸ್ಥೆ ಕಟ್ಟಬೇಕೆಂದರೆ ಈ ವ್ಯಕ್ತಿಗಳನ್ನ ಪಕ್ಕದಲ್ಲಿಟ್ಟುಕೊಳ್ಳಿ. ಅಂಥದ್ದೊಂದು ತಾಕತ್ತಿರುತ್ತೆ. ದ ಬ್ಯೂಟಿಫುಲ್. ತುಂಬಾ ನಿಯತ್ತು, ನಿಜಾಯಿತಿ, ಪ್ರಾಮಾಣಿಕತೆಗೆ ಹೆಸರು. ಸಾಮಾನ್ಯವಾಗಿ ಇವರು ಈ ಸಂಖ್ಯೆ ಹಾಗೂ ಈ ಒಂದು ಶಕ್ತಿಯಲ್ಲಿ ಹುಟ್ಟಿದವರು ಚಿಕ್ಕದಕ್ಕೆ ಆಸೆ ಪಡೋಲ್ಲ. ಮಾರೆಂಗೆ ತೋ ಮಾರೆಂಗೆ, ಹಾತಿಕೋ ಉಡಾಯಂಗೆ. ಹೊಡೆದ್ರೆ ಪರ್ವತನ ಪಳಗಿಸ್ಕೊಂಡ್ ಬರಬೇಕು, ಆನೆಗಳನ್ನ ಪಳಗಿಸ್ಕೊಂಡ್ ಬರಬೇಕು ಅನ್ನತಕ್ಕಂಥ ಒಂದು ಮಹತ್ವಾಕಾಂಕ್ಷಿ. ಚಿಕ್ಕ ಚಿಕ್ಕ ಆಸೆ, ಚಿಕ್ಕ ಚಿಕ್ಕದಕ್ಕೆಲ್ಲ ಬೇಜಾರು ಪಡೋದು, ಚಿಕ್ಕದಕ್ಕೆಲ್ಲ ಕೊರಗೋದು. ಅಯ್ಯೋ 1000 ಹೋಯ್ತು, 10,000 ಹೋಯ್ತು, 1,00,000 ಹೋಯ್ತು, 1 ಕೋಟಿ ಹೋಯ್ತು, ಅದಕ್ಕೆಲ್ಲ ಆಸೆನೆ ಪಡಲ್ಲ ಇವರು. ಬೆಳೆದ್ರೆ ಆಕಾಶದ ಎತ್ತರಕ್ಕೆ ಬೆಳಿಬೇಕು, ಆಕಾಶದ ಎತ್ತರದ ಹೆಸರು ಪಡೆಯಬೇಕು, ಆ ಒಂದು ವ್ಯಕ್ತಿತ್ವದಲ್ಲಿ ನಿಲ್ಲಬೇಕು ಅನ್ನತಕ್ಕಂಥ ಒಂದು ಭಾವ. ಎಲ್ಲಾ ಮನುಷ್ಯನಲ್ಲಿಯೂ ಒಂದು ಸಣ್ಣ ಮೋಸ, ದಗ, ಕಿತ್ಕೊಳ್ಳೋದು, ತಿನ್ನೋದು, ಬಾಚ್ಕೊಳ್ಳೋದು ಇರುತ್ತೆ. ಇಲ್ಲ ಅನ್ನೋದೇನಲ್ಲ, ಎಲ್ಲರಲ್ಲೂ ಇರುತ್ತೆ. ನಾನೊಬ್ನೇ ಬೆಳಿಬೇಕು, ನಾನೊಬ್ನೇ ಚೆನ್ನಾಗಿರ್ಬೇಕು, ನಾನೊಬ್ನೇ ತಿನ್ಬೇಕು, ನನಗೇ ಬೇಕು ಅನ್ನತಕ್ಕಂಥ ಭಾವಾರ್ಥ ಖಂಡಿತ ಇರುತ್ತೆ. ಇಲ್ಲ ಅನ್ನೋದು ಯಾವ ವ್ಯಕ್ತಿಯಲ್ಲಿಯೂ ಲೋಪವಿಲ್ಲದ ವ್ಯಕ್ತಿ ಸೃಷ್ಟಿ ಇಲ್ಲ. ಕಾರಣ ನಮ್ಮ ಅಂಗೈಗಳೇ. ಈ ಕೈಗಿಂತ ಈ ಕೈ ಉದ್ದ ಇರುತ್ತೆ, ಈ ಕೈಗಿಂತ ಈ ಕೈ ಉದ್ದ ಇರುತ್ತೆ. ಎರಡು ಸಮನಾಗಿ ಇರೋದೇ ಇಲ್ಲ. ಇದೊಂದು ಸ್ವಲ್ಪ ದಪ್ಪ ಇರ್ಬೋದು, ಇದೊಂದು ಸ್ವಲ್ಪ ಸಣ್ಣ. ನಮಗ್ ಗೊತ್ತಿಲ್ಲ ಅಷ್ಟೇ. ಕರೆಕ್ಟ್ ಆಗಿ ಯಾರಾದ್ರೂ ಸೈನ್ಸ್ ಓದಿರ್ತಕ್ಕಂಥ, ಮೆಡಿಕಲ್ ಸೈನ್ಸ್ ಓದಿರ್ತಕ್ಕಂಥ, ಏನು ಬೇಡ, ಫಾರೆನ್ಸಿಕ್ ಸೈನ್ಸ್ ಓದಿರ್ತಕ್ಕಂಥ ಡಾಕ್ಟರ್ಗಳನ್ನ ಕೇಳಿ ನೋಡಿ. ಈ ಕಣ್ಣಿಗಿಂತ ಈ ಕಣ್ಣು ನೂಲಿನಷ್ಟು ದೊಡ್ಡದಿರುತ್ತೆ, ಇಲ್ಲ ಚಿಕ್ಕದಿರುತ್ತೆ. ಭುಜ, ಕೈಗಳು, ಕಾಲ್ಗಳು. ನಮ್ ಕಾಲು ಅಷ್ಟೇ. ಈ ಕಾಲು ಎಷ್ಟು ಉದ್ದ ಇರುತ್ತೆ, ಈ ಕಾಲು ಅಷ್ಟು ಉದ್ದ ಇರುವುದಿಲ್ಲ. ಒಂಚೂರು ದಪ್ಪ, ಇನ್ನೊಂಚೂರು ಸಣ್ಣ, ಇನ್ನೊಂಚೂರು ಅಗಲ, ಇನ್ನೊಂಚೂರು ಉದ್ದ, ಈ ತರದ್ ಏನಾದರೂ ಇರುತ್ತೆ. ಈ ಬೆರಳಲ್ಲಿರತಕ್ಕಂತ ಒಂದು ಶಂಖ, ಚಕ್ರ, ಇದೆಲ್ಲ ಮೀನಿನ ಒಂದು ಚಿಹ್ನೆ, ಪದ್ಮದ ಚಿಹ್ನೆ ಈ ಕೈಯಲ್ಲಿರೋಲ್ಲ. ಇಲ್ಲ, ನಮ್ಮ ಕೈಯಲ್ಲಿ ಇದ್ದಿದ್ದು ಇನ್ನೊಬ್ಬರ ಕೈಯಲ್ಲಿ ಇರೋಕೆ ಸಾಧ್ಯವೇ ಇಲ್ಲ. ಒಂದು ಸುಮಾರು ಎಷ್ಟೋ ಕೋಟಿ ಹಸ್ತಗಳಲ್ಲಿ ಯಾರೋ ಒಬ್ಬರದು ಒಂದು ಸಣ್ಣ ಮ್ಯಾಚಿಂಗ್ ಬರ್ಬೋದು. ಎಲ್ಲಾ ಮ್ಯಾಚಿಂಗ್ ಬರ್ಲಿಕ್ಕೆ ಸಾಧ್ಯವಿಲ್ಲ. ಒಂದೇ ತಾಯಿಯ ಹೊಟ್ಟೆನಲ್ಲಿ ಟ್ವಿನ್ಸ್ ಹುಟ್ಟಿರ್ತಾರೆ. ಅವರಿಗೂ ಅಷ್ಟೇ, ಇವನ ಬುದ್ಧಿ ಇವನಿಗಿರಲ್ಲ, ಇವನ ಬುದ್ಧಿ ಇವನಿಗಿರೋದಿಲ್ಲ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಗಮನಿಸಿ ನೋಡಿ.
ಭರತನಿಗೆ ಶತ್ರುಘ್ನ ತುಂಬಾ ಪ್ರೀತಿಸ್ತಿದ್ದ. ಹೇಗೆ ಲಕ್ಷ್ಮಣ ರಾಮಚಂದ್ರ ಪ್ರಭುವನ್ನ ಅಷ್ಟು ಹಚ್ಕೊಂಡಿದ್ರು, ಶತ್ರುಘ್ನ ಭರತರ ಗೆರೆಯನ್ನು ದಾಡ್ತಿರ್ಲಿಲ್ಲ. ನನ್ನ ಸ್ವಾಮಿ ನನ್ನ ಸ್ವಾಮಿ ನನ್ನ ಸ್ವಾಮಿ ಅಂತ ಹೇಳ್ಬಿಟ್ಟು ನಿಂತ್ಕೊಂಡಿದ್ದ. ಇದು ಲೆಕ್ಕ. ಸೊ ಒಂದು ರಾಜ ಲಕ್ಷಣ, ಸಿಂಹಾಸನ ಲಕ್ಷಣ, ಧೈರ್ಯ ಲಕ್ಷಣ, ಸ್ಥೈರ್ಯ ಲಕ್ಷಣ ಈ ಸಂಖ್ಯೆಯ ಆ ಒಂದು ಜೋಡಣೆಯಲ್ಲಿ ಅಡಗಿರುತ್ತೆ. ಈ ವ್ಯಕ್ತಿಗಳನ್ನ ಪಕ್ಕದಲ್ಲಿ ಇಟ್ಕೊಳ್ಳಿ. ತೀರಾ ಮೋಸಗಾರರಲ್ಲ, ತೀರಾ ಬಾಚಿಕೊಳ್ಳುವ ಭಾವ ಇರೋಲ್ಲ. ಆಕಸ್ಮಿಕವಾಗಿ ಸಂಖ್ಯೆಗಳ ಜೋಡಣೆಯಲ್ಲಿ ಒಂದು ಚೂರು ಹೆಚ್ಚು ಕಡಿಮೆಯಾಗಿ ಏನಾದ್ರೂ ಒಂದು ಸಣ್ಣ ಎಳೆದಾಟ ಆಗಿರಬಹುದೇನೋ. ಎಲ್ಲರೂ ಅಲ್ಲ, ಮಹತ್ವಾಕಾಂಕ್ಷಿಗಳು. ಒಂದು ಸೆಕ್ಯೂರಿಟಿ ಕೆಲಸ ಮಾಡಿದ್ರು ಸೆಕ್ಯೂರಿಟಿ ಚೀಫ್ ಆಗಾದ್ರೂ ಕೆಲಸ ಮಾಡಬೇಕು ಅನ್ನೋ ಒಂದು ಪ್ರಜ್ಞೆ ಇರುತ್ತೆ ಅವ್ರಿಗೆ. ನಾನು ಸೆಕ್ಯೂರಿಟಿ ಚೀಫ್ ಆಗಬೇಕು, ವಾಚ್ಮೆನ್ ಸೂಪರ್ವೈಸರ್ ಆಗಬೇಕು, ವಾಚ್ಮೆನ್ಗಳಿಗೆ ಮ್ಯಾನೇಜರ್ ಆಗಬೇಕು, ಹೌಸ್ ಕೀಪಿಂಗ್ ಕೆಲಸ ಗ್ರಹಚಾರದಿಂದಲೋ ದಶಾಭುಕ್ತಿಗಳಿಂದಲೋ ಜಾತಕ ದೋಷದಿಂದಲೋ ಬರೀ ಒಂದು ಸಣ್ಣ ಸೆಕ್ಯೂರಿಟಿ ಕೆಲಸ ಇಲ್ಲ ಹೌಸ್ ಕೀಪಿಂಗ್ ಕೆಲಸ ಇದ್ರು ಇವರಲ್ಲಿ ಮಹತ್ವಾಕಾಂಕ್ಷೆ, ನಾನು ಹೌಸ್ ಕೀಪಿಂಗ್ ಮ್ಯಾನೇಜರ್ ಆಗಬೇಕು, ಇಲ್ಲ ಹೌಸ್ ಕೀಪಿಂಗ್ ಏಜೆನ್ಸಿ ನಡೆಸಬೇಕು, ಡ್ರೈವರ್ ಅಲ್ಲ ಒಂದು 10 ಜನ ಡ್ರೈವರ್ಗಳಿಗೆ ಸೂಪರ್ವೈಸರ್ ಆಗಬೇಕು, ಮ್ಯಾನೇಜರ್ ಆಗಬೇಕು ಅನ್ನತಕ್ಕಂಥ ಪ್ರಚೋದನೆ ಇವರಲ್ಲಿ ಸದಾ ಜಾಗೃತಿ ಇರುತ್ತೆ. ಯಾಕಂದ್ರೆ ಸೇವಕ ವೃತ್ತಿ ಅವನಿಗೆ ಏನೋ ಕೊಟ್ಟಿದ್ ಸಾಕು ಬಿಡಿ ಸ್ವಾಮಿ, ನನಗೆ ಇನ್ನೇನ್ ಬೇಕು, ಇನ್ಯಾವ್ದು ಬೇಕು ಅಂತಕ್ಕಂಥ ಭಾವದಲ್ಲಿ ತೃಪ್ತನಾಗ್ಬಿಡ್ತಾನೆ. ಇವರು ಇಲ್ಲ ಮಗದಷ್ಟು ಮತ್ತಷ್ಟು ಇನ್ನೊಂದು ಮಾಡೋಣ ಇನ್ನೊಂದು ಸಾಧಿಸೋಣ ಅನ್ನತಕ್ಕಂಥದ್ದು ಇರುತ್ತೆ. ಸೋಲನ್ನ ಅಷ್ಟು ಬೇಗ ಒಪ್ಪಿಕೊಳ್ಳುವುದಿಲ್ಲ ಈ ಸಂಖ್ಯೆಯ ವ್ಯಕ್ತಿಗಳು. ಎಷ್ಟೇ ಸೋಲುಗಳು ಬಂದರು, ಅವಮಾನಗಳು ಬಂದರು, ಈ ಸಂಖ್ಯೆಯಲ್ಲಿ ಹುಟ್ಟಿದವರು ಹಾಗೂ ಈ ಮಾಸದಲ್ಲಿ ಹುಟ್ಟಿದವರು ವಿ ಆರ್ ಲರ್ನ್ ಸಮಥಿಂಗ್ ಅಂತಾರೆ. ನಾವು ಕಲ್ತಿದ್ದೇವೆ, ಇನ್ನೊಂದೇನೋ ಕಲ್ತ್ಕೊಂಡಿದ್ದೇವೆ ಅನ್ನತಕ್ಕಂಥ ಭಾವಾರ್ಥದಿಂದ ಮುಂದಕ್ಕೆ ಹೋಗ್ತಕ್ಕಂಥ ಛಾತಿ ಹಾಗೂ ಶಕ್ತಿ ಸಾಮರ್ಥ್ಯ ಇವರಲ್ಲಿರತಕ್ಕಂಥದ್ದಿರುತ್ತೆ. ಅಂಥದ್ದೊಂದು ಶಕ್ತಿ ಈ ಸಂಖ್ಯೆಯ ವ್ಯಕ್ತಿಗಳು ಹಾಗೂ ಈ ಮಾಸದ ವ್ಯಕ್ತಿಗಳು. ಇವರನ್ನ ಪಕ್ಕದಲ್ಲಿ ಇಟ್ಕೊಳ್ಳಿ ಮಕ್ಕಳೇ. ನೀವೇನಾದ್ರೂ ಒಂದು ದೊಡ್ಡ ಸಾಧನೆ ಮಾಡಬೇಕು, ದೊಡ್ಡ ಕಂಪನಿ ಮಾಡಬೇಕು, ದೊಡ್ಡದೊಂದು ವ್ಯವಸ್ಥೆ ಮಾಡಬೇಕು, ದೊಡ್ಡದೊಂದು ಸಂಸ್ಥೆ ಮಾಡಬೇಕು, ದೊಡ್ಡದೊಂದು ಜವಾಬ್ದಾರಿ ಕೊಡಬೇಕು, ಯಾರನ್ನ ನಂಬಬೇಕು, ಇಂಥದೊಂದು ಜವಾಬ್ದಾರಿ ಕೊಟ್ಟರೆ ನೋಡಿ, ಜವಾಬ್ದಾರಿ ಕೊಡ್ತೇವೆ ಇಲ್ಲ ಅಂತಲ್ಲ, ಆದರೆ ಕಾಗೆಯ ಹಾಗೆ ಆಲೋಚಿಸಬೇಕು ಅಂತ ಹೇಳ್ತಾರೆ. ನೀವು ಗಮನಿಸಿ ನೋಡಿ, ಕಾಗೆ ಬಂದು ಸಾಮಾನ್ಯವಾಗಿ ಯಾರನ್ನೂ ನಂಬಲ್ಲ, ಯಾರ ಹತ್ರನೂ ಪಳವಲ್ಲ, ಯಾರ ಜೊತೆಲೂ ಸೇರೋಲ್ಲ, ಎಲ್ರ ಜೊತೆಲೂ ಇರುತ್ತೆ, ಇದ್ದಾಗಿರುತ್ತೆ ತನ್ನ ಗುಂಪಿನಲ್ಲಿ. ಆದ್ರೂ ಮಾತ್ರ ಕಾಗೆನ್ ನೋಡಿ ಹೀಗೆ 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 ಎತ್ತರ ಪಕ್ಕ ಅಕ್ಕ ಪಕ್ಕ ಇನ್ನೊಂದು ಇಡೀ ಪ್ರಕೃತಿಯ ಒಂದು ವಿಸ್ಮಯ ಅದು ಗೊತ್ತಿದೆ. ಪ್ರಕೃತಿಯಲ್ಲಿ ಆಗತಕ್ಕಂಥ ಬದಲಾವಣೆಗಳು ಬಹುಬೇಗ ಗೊತ್ತಾಗುವ ಪಕ್ಷಿಗಳಲ್ಲಿ ಕಾಗೆ ಮೊದಲು. ಇಟ್ ಈಸ್ ಅಬ್ಸರ್ವೇಷನ್ ಜಾಸ್ತಿ. ನಾವೇನ್ ಮಾಡ್ತೇವೆ ಗೊತ್ತಾ, ಒಂದ್ ಜವಾಬ್ದಾರಿ ಕೊಟ್ಟಿದೆ, ಅವ್ನ್ ಮಾಡ್ಕೊಂಡು ಹೋಗ್ತಾನೆ ಬಿಡು, ಅವ್ನ್ ತುಂಬಾ ಒಳ್ಳೆಯವನು ಬಿಡು. ಅಲ್ಲ, ಎಂತ ಒಳ್ಳೆಯವನು ಕೂಡ ಕೆಟ್ಟವನಾಗಬಲ್ಲ. ವಿಪರೀತ ದುಡ್ಡು, ವಿಪರೀತ ಅಧಿಕಾರ, ವಿಪರೀತ ಜಾಗ, ವಿಪರೀತ ದುರ್ವ್ಯವಸ್ಥೆ ಬಳಸ್ಕೊಳ್ಳುವಂಥದ್ದು ಮಾಡ್ಕೋಬಿಡ್ತಾನೆ. ತುಂಬಾ ದೊಡ್ಡ ದೊಡ್ಡ ಸಂಸ್ಥೆಗಳು ಮುಳುಗಲಿಕ್ಕೆ ಕಾರಣ ಅದೇ. ಅಲ್ಲೊಂದು ನಂಬಿಕೆ ಇದ್ರು ಕಾರಣ ಯಾರು ಗೊತ್ತಾ, ಅವನಲ್ಲ, ನಾವು. ಅವನನ್ನು ಪರೀಕ್ಷಿಸ್ಲಿಲ್ಲ. ಕಾಗೆ ತರ ಯಾವಾಗ್ಲೂ ಪರೀಕ್ಷಿಸ್ತಿರ್ಬೇಕು. ಅಲರ್ಟ್ ಆಗೇ ಇರ್ಬೇಕು, ಗಮನಿಸ್ತಲೇ ಇರ್ಬೇಕು. ಅವನೇನಾದ್ರೂ ಬಾಚ್ಕೊಬಿಡ್ತಾನ, ಎತ್ಕೊಬಿಡ್ತಾನ, ಅವನ ಕೈ ಕೊಟ್ಟು ನೋಡ್ಬೇಕು, ಕೊಡದೆ ನೋಡ್ಬೇಕು, ಪರೀಕ್ಷಿಸ್ತಲೇ ಇರ್ಬೇಕು. ನಂಬಲೇಬಾರ್ದು. ಒಂದು ವ್ಯವಹಾರಕ್ಕೆ ಇಳಿದ ಮೇಲೆ, ಒಂದು ಜವಾಬ್ದಾರಿ ತೆಗೆದುಕೊಂಡ ಮೇಲೆ, ಒಂದು ದೊಡ್ಡ ಸಂಸ್ಥೆ ನಡೆಸುವಂತ ವ್ಯವಸ್ಥೆ, ಅದು ನಿಮ್ಮ ಮಟ್ಟಕ್ಕೆ ಒಂದು ಸಣ್ಣ ಮೆಸ್ಸೇ ಇರ್ಬೋದು, ಒಂದು ಪುಟ್ಟ ಟ್ರಾವೆಲ್ಸ್ ಅಂಡ್ ಟೂರ್ಸ್ ಆಫೀಸೇ ಇರ್ಬೋದು, ಒಂದು ಚಿಕ್ಕ ತರಕಾರಿ ಅಂಗಡಿ ಇರ್ಬೋದು, ಇಲ್ಲ ತುಂಬಾ ದೊಡ್ಡದಾದಂತ ಹೋಟೆಲ್ ಉದ್ಯಮ ಇರ್ಬೋದು. ನೂರಾರು ಜನ, ಸಾವಿರಾರು ಜನ ಕೆಲಸ ಮಾಡ್ತಿದ್ರೆ, ಈಸಿಯಾಗಿ ಹೋಗ್ತಿದೆ ಬಿಡು, ನಾನು ಬಂದೆ, ಸೈನ್ ಮಾಡಿದೆ, ಕುತ್ಕೊಂಡೆ, ಕ್ಯಾಶ್ ಎಣಿಸ್ಕೊಂಡೆ, ಬಂದೆ. ಅಲ್ಲ, ಅಂಥದ್ದೊಂದು ಸಂಸ್ಥೆ ಕಟ್ಟಿದ ಮೇಲೆ ನಂಬಬೇಕು, ನಂಬದೆ ಹಾಗೆ ಇರಬೇಕು. ಕಾಗೇನೂ ನೋಡಿ, ನಾವು ಹಾಕಿದ ಊಟನ ದಿಢೀರಂತ ಬಂದು ತಿನ್ನೋಲ್ಲ. ನೋಡುತ್ತೆ, ಗಮನಿಸುತ್ತೆ, ಕರೆಯುತ್ತೆ, 10 ಜನ ತನ್ನ ಗುಂಪನ್ನು ಕರೆಯುತ್ತೆ, ಸೇರಿಸುತ್ತೆ, ಪಕ್ಕದಲ್ಲಿ ಕುತ್ಕೊಳ್ತೆ, ಒಂಚೂರು ತಿನ್ನುತ್ತೆ, ಅವ್ರು ತಿನ್ನೋದು ನೋಡುತ್ತೆ, ಯಾರಿಗೂ ಏನೂ ಆಗ್ಲಿಲ್ಲ, ಇನ್ಯಾರಾದ್ರೂ ಬಲೆ ಹಾಕೋಕ್ ಬಂದಿದಾರ, ಇನ್ನೇನಾದ್ರೂ ತೊಂದರೆ ಹಾಕೋಕ್ ಬಂದಿದಾರ, ಸದಾ ಗಮನಿಸ್ತಿರುತ್ತೆ. ನಾವು ಮಾಡೋ ತಪ್ಪದೆ. ನಾವೇನ್ ಮಾಡ್ತೀವಿ, ಇನ್ನೊಬ್ಬರ ಮೇಲೆ ನಮ್ಮ ಸೋಲನ್ನು ಬೇಗ ಹಾಕ್ತೇವೆ. ಕಾರಣ ನಾವೇ. ಮೊದಲೇ ಪ್ರತಿ ಹೆಜ್ಜೆಗೂ ಪರೀಕ್ಷಿಸ್ತಿರ್ಬೇಕು, ಹೇಗ್ ನಡೀತಿದೆ. ಮಗನ ಕೈಗೆ ಜವಾಬ್ದಾರಿ ಕೊಟ್ಟರು, ಅಳಿಯನ್ ಕೈ ಕೊಟ್ರು, ಮಗಳ ಕೈ ಕೊಟ್ರು, ಹೆಂಡತಿ ಕೈ ಕೊಟ್ರು, ಗಂಡನ ಕೈ ಕೊಟ್ರು, ವ್ಯವಹಾರ ಅಂದ ಮೇಲೆ ಅಲ್ಲೊಂದು ನಮ್ಮ ಮೂರ್ಖತನದ ಪ್ರಭಾವದಿಂದ, ಅತೀ ನಂಬಿಕೆಯಿಂದ, ಅತೀ ದಡ್ಡತನದಿಂದ
ಅತಿ ಒಳ್ಳೆಯತನದಿಂದ ಅಲ್ಲೊಂದು ಮೋಸ ಆಗುತ್ತೆ, ವಿಚಾರಿಸ್ತಿಲ್ಲ, ಚೆಕ್ ಮಾಡ್ತಿಲ್ಲ. ಆದರೆ ಈ ವ್ಯಕ್ತಿಗಳಿದ್ರೆ ಮಾಡೋಲ್ಲ. ನಾನು ನೋಡಿದ ಹಾಗೆ ನನ್ನ ಅನುಭವದಲ್ಲಿ ಲಕ್ಷಾಂತರ ಜಾತಕ ನೋಡಿದ್ದೇನೆ. ದಿನಕ್ಕೊಂದು ಕಡಿಮೆ ಅಂದ್ರು ಆವರೇಜ್ಲಿ 100 ಜಾತಕ ಅಂತ ತಗೊಂಡ್ರೆ ಈ 30 ವರ್ಷದ ಲೆಕ್ಕ ತಗೊಳ್ಳಿ, ಎಷ್ಟು ನೋಡಿರಬಹುದು ಅಂತಕ್ಕಂಥದ್ದು. ಹೌದು, ವರ್ಷಕ್ಕೆ ಕಡಿಮೆ ಅಂದ್ರೂ 30,000 ರಿಂದ 35,000 ಅಂತ ಹೇಳಿದ್ರೆ 10 ವರ್ಷಕ್ಕೆ 3.5 ಲಕ್ಷ ಅಂದ್ರೆ 30 ವರ್ಷಕ್ಕೆ ಲೆಕ್ಕ ಹಾಕೊಳ್ಳಿ. ಒಂದು 10 ಲಕ್ಷ ಜಾತಕ ಕಡಿಮೆ ಅಂದರೂ ಒಂದು 7 ರಿಂದ 8 ಲಕ್ಷ ಜಾತಕ ಆದ್ರೂ ನೋಡಿದ್ದಾನೆ. ಅಂಥವ್ರುಗಳಲ್ಲಿ ಈ ಸಂಖ್ಯೆಯ ಪ್ರಭಾವ, ಅಧಿಕಾರಕ್ಕೋಸ್ಕರ ನಿಂತ್ಕೊಬಿಡ್ತಾರೆ. ತೀರಾ ಒಳ್ಳೆಯವರು ಅಲ್ಲ ಇವರು, ತೀರಾ ಕೆಟ್ಟವರು ಅಲ್ಲ, ಹಾಗಂತ ಬಾಚ್ಕೊಳ್ಳೋರು ಅಲ್ಲ. ಇನ್ನೊಬ್ಬನ ತುಳಿದು ನಾನೊಬ್ಬನೇ ಬದುಕಬೇಕು, ನಾನೊಬ್ಬನೇ ಜೀವಿಸ್ಬೇಕು, ಆ ತರ ಕೆಡಿಸಿ ಬದುಕಬೇಕು ಅನ್ನತಕ್ಕಂಥದ್ದು ಅಪರೂಪ, ಅತ್ಯಲ್ಪ ಇರುತ್ತೆ. ಮನುಷ್ಯ ಅಂದ ಮೇಲೆ ಅದು ಬರುತ್ತೆ, ಬಟ್ ಇವರಿಗೆ ಕಡಿಮೆ. ಅಂತ ಒಂದು ಸಂಖ್ಯೆಯ ಪ್ರಭಾವವೇ ಸಂಖ್ಯೆ 10. ನೀವು 10ನೇ ತಾರೀಕಲ್ಲಿ ಹುಟ್ಟಿದ್ರೆ ಖಂಡಿತ ಈ ಗುಣಗಳಿರುತ್ತೆ ನೋಡಿ. ಗರ್ಜಿಸೋದು ಜಾಸ್ತಿ, ಗರ್ರಂತೀರಿ. ಯಾಕೋ ಮನೆ ಕಡೆ ಗಮನ ಕಡಿಮೆ, ಕುಟುಂಬದ ಕಡೆ ಗಮನ ಕಡಿಮೆ, ನಿಮಗ್ ಸ್ವಲ್ಪ ಪ್ರೀತಿ ಪಾತ್ರರು ಕಡಿಮೆ. ಎಲ್ರಿಗೂ ಪ್ರೀತಿ ಹಂಚ್ತೀರಿ, ಎಲ್ರ ಸೋಲ್ಗೂ ನೀವು ನಿಲ್ತೀರಿ, ಎಲ್ರ ನೋವಿಗೂ ನೀವು ನಿಲ್ತೀರಿ, ಎಲ್ಲರ ಬದುಕಿಗೂ ನೀವು ನಿಲ್ತೀರಿ. ಬಟ್ ಯಾಕೋ ನಿಮ್ಮ ಬದುಕಿಗೆ, ನಿಮ್ಮ ಸೋಲಿಗೆ, ನಿಮ್ಮ ನೋವಿಗೆ ಯಾಕೋ ಯಾರೂ ಇಲ್ಲ ಅಂತ ಅನ್ನಿಸ್ತಿರುತ್ತೆ. ಅದಕ್ಕೆ ಸ್ವಲ್ಪ ನೀವು ಏಕಾಂಗಿತನ ಜಾಸ್ತಿ, ಒಬ್ಬರೇ ಇರ್ಲಿಕ್ಕೆ ತುಂಬಾ ಇಷ್ಟಪಡ್ತೀರಾ, ನೇಚರ್ನ ತುಂಬಾ ಇಷ್ಟಪಡ್ತೀರಾ. ಒಂದು 50ನೇ ವಯಸ್ಸಿನ ಮೇಲೆ ಒಂದು ಪುಟ್ಟ ತೋಟ ಮಾಡ್ಕೋಬೇಕು, ಎಲ್ಲಾದ್ರೂ ನೀರ್ ಹತ್ರ, ನದಿ ಹತ್ರ, ಎಲ್ಲಾದ್ರೂ ಹಳ್ಳಿ ಹತ್ರ ಒಂದು ಪುಟ್ಟ ಹಸು, ಭೂತಾಯಿ ಸೇವೆ, ಗೋ ಸೇವೆ, ಈ ತರದ್ದು ಆಸೆಗಳು ಬಂದ್ಬಿಟ್ಟಿರುತ್ತೆ. ಹೌದೋ ಅಲ್ವೋ ಹೇಳಿ, ಈ ಸಂಖ್ಯೆ 10ರಲ್ಲಿ ಹುಟ್ಟಿರ್ತಕ್ಕಂಥವ್ರು ಬದುಕಿದ್ರೆ ಹಿಂಗೆ ಬದುಕಬೇಕು ಗುರುಗಳೇ ಅಂತ ತುಂಬಾ ಸ್ವಲ್ಪ ರೂಲ್ಸ್ ಅಲ್ಲಿ ಬದುಕ್ತಕ್ಕಂಥ ವ್ಯಕ್ತಿಗಳು ಈ ಸಂಖ್ಯೆ 10ರಲ್ಲಿ ಹುಟ್ಟಿರ್ತಕ್ಕಂಥವ್ರು. ಹಾಗೆ ಈ ಮಾಸ ಏಪ್ರಿಲ್ ಮಾಸದಲ್ಲಿ ಹುಟ್ಟಿದವರು ಹಾಗೆ. ಬದುಕು ಎಷ್ಟಿದೆಯೋ ಅಷ್ಟು ಇರಲಿ, ಈಜಲಿಕ್ಕೆ ಸಿಕ್ಕಿದ್ರೆ ಈಜೋಣ ಅನ್ನತಕ್ಕಂಥದ್ದು. 50 ಇನ್ನು 30ರ ಒಂದು ಅಂಗಸೌಷ್ಠವ, ಆ ಯೋಚನೆ, ಆಲೋಚನೆ, ವಿವೇಚನೆ, ಆ ಒಂದು ಆಸೆ, ಆಕಾಂಕ್ಷೆ, ಆ ಅಲಂಕಾರ, ಆ ಡ್ರೆಸ್ಸು ನೋಡಿ. ಎಲ್ಲರೂ 100 ಡ್ರೆಸ್ ಇಟ್ಕೊಂಡಿರ್ತಾರೆ. ನೀವು ಒಂದೇ ಡ್ರೆಸ್ ಇಟ್ಕೊಂಡಿದ್ರು, 2-3 ಜೊತೆ ಡ್ರೆಸ್ ಇಟ್ಕೊಂಡಿದ್ರು ಕೂಡ ಅದರಲ್ಲೇ ಒಂದು ಅಚ್ಚುಕಟ್ಟುತನ ಇರೋ ಒಂದು ಊಟದಲ್ಲಿ ನೋಡಿ. ಅನ್ನವೇ, ಅನ್ನಕ್ಕೊಂದು ಸಾಂಬಾರು, ಅನ್ನಕ್ಕೊಂದು ಮಜ್ಜಿಗೆ, ಅನ್ನಕ್ಕೊಂದು ತಂಬುಳಿ, ಅನ್ನಕ್ಕೊಂದು ರಸಮು, ಈ ರೀತಿ ಇಟ್ಕೊಂಡು ಇರುವ ಅನ್ನದಲ್ಲೇ ಒಂದು 4-5 ಭಾಗ ಮಾಡ್ಕೊಂಡು ರುಚಿಯಾಗಿ ಅದನ್ನ ಅನುಭವಿಸಿ ಫೀಲ್ ಮಾಡಿ ತಿನ್ನತಕ್ಕಂಥ ಒಂದು ಭಾವ ಈ ಸಂಖ್ಯೆ ಈ ಮಾಸದಲ್ಲಿ ಹುಟ್ಟಿದವ್ರಿಗೆ. ಅದಷ್ಟೇ ಅಲ್ಲ, ತುಂಬಾ ಕುಟುಂಬವನ್ನ ಪ್ರೀತಿಸ್ತೀರಿ. ಯಾಕೋ ಗೊತ್ತಿಲ್ಲ, ಗ್ರಹಗಳ ಪ್ರಭಾವವೋ ಇಲ್ಲ ನಿಮ್ಮ ಸಂಖ್ಯೆಗೆ ಇರತಕ್ಕಂಥ ಶಕ್ತಿಯೋ ಏನೋ ನಿಮ್ಮನ್ನ ಕುಟುಂಬದಿಂದ ತುಂಬಾ ದೂರ ಇಡ್ತಕ್ಕಂಥದ್ದು, ಇಲ್ಲ ಕುಟುಂಬದ ಜೊತೆ ಕಾಲಕ್ಷೇಪ ಮಾಡದೆ ಇರುವ ಹಾಗೆ ಮಾಡಿಸ್ತಕ್ಕಂಥದ್ದು ಮಾಡ್ತಿರುತ್ತೆ. ಹೌದು ಅಲ್ವೋ ಹೇಳಿ. ತುಂಬಾ ನನ್ನ ಕುಟುಂಬ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನಮ್ಮ, ನನ್ನಪ್ಪ, ನನ್ನವರು ಅನ್ನತಕ್ಕಂಥದ್ದು ಅಲ್ಲಿ ಏನೋ ನೋವು ನಿಮ್ಮ ಕುಟುಂಬದಲ್ಲೇ ನಡೀತಿರುತ್ತೆ. ಆ 1ರ ಪಕ್ಕದಲ್ಲಿರುವ 0. ಊರ ಗೆದ್ದವ ಮನೆಗೆಲ್ಲಲಾರ ಅಂತ ಹೇಳ್ತೀನಲ್ವಾ. ಈ ಸಂಖ್ಯೆ 10ರಲ್ಲಿರೋರಿಗೆ ನಿಮ್ಮವರಿಂದಲೇ ತುಂಬಾ ನೋವಾಗಿರುತ್ತೆ. ಅತಿ ಮುಖ್ಯವಾಗಿ ನಿಮ್ಮ ಒಳ್ಳೆತನದಿಂದಲೇ ನೋವಾಗಿರುತ್ತೆ. ಜಗತ್ತಿನಲ್ಲಿ ತುಂಬಾ ನೋವು ತಿನ್ನತಕ್ಕಂಥ ಟಾಪ್ 3 ವ್ಯಕ್ತಿಗಳಲ್ಲಿ ಈ 10ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಜಾಸ್ತಿ ಆಗಿರುತ್ತೆ. ಈ 1ರ ಪ್ರಭಾವ, 10ರ ಪ್ರಭಾವ ಅನ್ನತಕ್ಕಂಥದ ವ್ಯಕ್ತಿಗಳಿಗೆ ತುಂಬಾ ಬೇಗ ಅಲ್ಲೊಂದು 1, 10, 19, 28 ಅಂತ ಕೂಡ ಹೇಳ್ತಾನೆ. ಬಟ್ 10ಕ್ಕೆ ತುಂಬಾ ಬೇಗ ನೋವು ಹತ್ತಿರ್ತೀರಿ, ತುಂಬಾ ಕಳ್ಕೊಂಡು ಹತ್ತಿರ್ತೀರಿ. ತುಂಬಾ ಆತ್ಮೀಯ ಗೆಳೆಯ ಕಳ್ಕೊಂಡಿರ್ಬೋದು. 100% ಹೇಳ್ತಾನೆ, ನೀವು ಪ್ರೀತಿಸಿದ ಒಂದು ಯಾವುದೋ ಒಂದು ವ್ಯಕ್ತಿಯನ್ನೋ, ವಸ್ತುವನ್ನೋ, ಜೀವನವನ್ನೋ, ಜೀವನ ಶೈಲಿಯನ್ನೋ, ಏನನ್ನೋ ಕಳೆದುಕೊಂಡಿರುತ್ತೀರಿ. ಈ 10ನೇ ಸಂಖ್ಯೆಯಲ್ಲಿ ಹುಟ್ಟಿರತಕ್ಕಂಥವ್ರು ಕಳ್ಕೊಂಡಿದ್ರ ಇಲ್ವಾ ಕಮೆಂಟ್ ಹಾಕಿ. ಕಳ್ಕೊಂಡಿರ್ತೀರಿ. ಯಾರೋ ತುಂಬಾ ಹತ್ತಿರದ ಅಮ್ಮ, ಗೆದ್ದೇವ್ ಗುರುಗಳೇ, ಅಮ್ಮನ ಜೊತೆಲಿ ಇರ್ಲಿಕ್ಕಾಗ್ಲಿಲ್ಲ, ಅಮ್ಮನ್ ನೋಡ್ಲಿಕ್ಕಾಗ್ಲಿಲ್ಲ, ಇಲ್ಲ ಅಪ್ಪ, ಇಲ್ಲ ಹೆಂಡತಿ, ಇಲ್ಲ ಗಂಡ, ಇಲ್ಲ ಮಕ್ಕಳು, ಆತ್ಮೀಯ ಗೆಳತಿ, ಒಬ್ಬ ಗೆಳೆಯ, ಒಂದು ದೊಡ್ಡ ಕೆಲಸ, ಒಂದು ದೊಡ್ಡ ಜವಾಬ್ದಾರಿ, ಈ ತರದ್ದು ಯಾವುದೋ ಒಂದು ಆಕಾಂಕ್ಷೆಗೋಸ್ಕರ, ಮಹತ್ವಾಕಾಂಕ್ಷೆಗೋಸ್ಕರ ನಿಮ್ಮ ತನವನ್ನ ಬಿಟ್ಟು ಎಲ್ಲ ಬಿಟ್ಟು ಆ ಆಗಿರ್ತಕ್ಕಂಥದ್ದಾಗಿರುತ್ತೆ. ನೀವು ಹತ್ತಿದ್ದು ಯಾರು ನೋಡಿರುವುದಿಲ್ಲ. ಹೌದೋ ಅಲ್ವೋ ಹೇಳಿ, ಕಮೆಂಟ್ಸ್ ಅಲ್ಲಿ ಹಾಕಿ. ಎಷ್ಟು ಬಾರಿ ಹತ್ರಿ ಹೇಳಿ, ಎಷ್ಟು ಜನಕ್ಕೆ ಕಣ್ಣೀರು ಒರೆಸಿದ್ರೆ ಹೇಳಿ, ಎಷ್ಟು ಜನಕ್ಕೆ ಸಮಾಧಾನ ಮಾಡಿದ್ದೀರಿ ಹೇಳಿ, ಎಷ್ಟು ಜನರ ದುಃಖಕ್ಕೆ ನೀವು ನಿಂತಿದ್ದೀರಿ ಹೇಳಿ, ಎಷ್ಟು ಜನರ ನೋವಿಗೆ ನೀವು ಆ ಒಂದು ಊರುಗೋಲಾಗಿ ನಿಂತಿದ್ದೀರಿ ಹೇಳಿ. ಖಂಡಿತ
ಒಬ್ರಿಗೆ ನೋವಿದೆ, ಒಬ್ರು ಧೈರ್ಯ ಕುಸ್ತಿದ್ದಾರೆ, ಒಬ್ರು ಆತ್ಮಸ್ಥೈರ್ಯ ಕುಸ್ತಿದ್ದಾರೆ ಅಂದ್ರೆ ಪಕ್ಕದಲ್ಲಿ 10 ಸಂಖ್ಯೆಯ ವ್ಯಕ್ತಿಯನ್ನು ಇಟ್ಕೊಂಡು ನೋಡಿ, ಆತ್ಮಸ್ಥೈರ್ಯವನ್ನ ತುಂಬಾ ಉಕ್ಕಿಸ್ತಕ್ಕಂಥ ವ್ಯಕ್ತಿಗಳು ನೀವು. ನೀವಿದ್ರೆ ಸಾಕು ನಾವು ಗೆದ್ದಾಗೆ. ಹೌದು, ನನ್ನ ಪಕ್ಕದಲ್ಲಿ ಒಬ್ರು ಇದ್ದಾರೆ, ಈ ರೀತಿಯ ಒಂದು ವ್ಯಕ್ತಿ ಇದ್ದಾರೆ. ನಾನು ಕುಸಿದಾಗೆಲ್ಲ ಮಾತಾಡ್ತಿರ್ತೇನೆ, ವರ್ಷಕ್ಕೊಂದೆರಡು ಬಾರಿ ಮಾತಾಡ್ತೇನೆ, ಹಿಂಗಾಗಿದೆ ಕಣೋ, ಈ ತರ ನೀನ್ ತೀರಾ ಒಳ್ಳೆತನನೇ ಈ ತರ ಆಗಿರೋದು, ಸುಮ್ನಿರ, ಯಾಕೋ ಭಯ ಪಡ್ತೀಯ, ಬಿಡ, ಏನೋ ಹೋಗೋ, ಈ ತರ ಆಗಿದೆ, ಬಿಡ. ನಾನು ಕೂಡ ನಿಮ್ಮ ಹಾಗೆ ಕದರ್ತೇನೆ ಮಕ್ಕಳೇ, ನನಗೂ ಕಣ್ಣೀರು ಬರುತ್ತೆ, ನನಗೂ ದುಃಖ ಇದೆ, ನನಗೂ ಅವಮಾನಗಳಿದೆ, ನನಗೂ ಕೆಲವೊಂದು ಹುಡುಕಾಟಗಳಿದೆ. ಏನೋ ಹುಡುಕಾಟ, ತೀರಾ ದೊಡ್ಡದಲ್ಲ, ವಿಪರೀತ ದೊಡ್ಡದ ಆಸೆ ಉಂಟು, ಮಾಡಿದ್ರೆ ಅದು ಮಾಡಬೇಕು, ಇಲ್ಲ ಇಲ್ಲ ತೀರಾ ಕೆಳಗಡೆದು ಯೋಚನೆ ಮಾಡ್ಲಿಕ್ಕೆ ಹೋಗಲ್ಲ. ನಾನಾಯ್ತು, ನನ್ನ ಈ ವಿದ್ಯೆ ಆಯ್ತು ಅಂತ ಮಹತ್ವಾಕಾಂಕ್ಷೆ. ಮೇ ಬಿ ಸೂರ್ಯನ ವಿಶೇಷ ಬಲ ನನ್ನ ಜಾತಕದಲ್ಲಿರೋದ್ರಿಂದ ಮಹತ್ವಾಕಾಂಕ್ಷೆ ಇಲ್ಲ, ಸಣ್ಣ ಪುಟ್ಟದ್ದು. ಈ ಒಂದು 10ರ ಪ್ರಭಾವ ವ್ಯಕ್ತಿ ನನ್ನನ್ನ ಪ್ರಚೋದನೆ, ನನ್ನ ಆಕಾಂಕ್ಷೆನ ಆಗಾಗ ಪ್ರಚೋದನೆ, ಇದಾಗುತ್ತೆ. ಸುಮ್ಮನೆ ಗುರುಗಳೇ, ನೀವು ಯಾಕೆ ಯೋಚನೆ ಮಾಡ್ತೀರಿ? ಇಲ್ಲ ಕಣೋ, ನನಗೆ ವ್ಯವಹಾರ ಬರೋಲ್ಲ, ವ್ಯವಹಾರ ಹೇಳ್ಕೊಡ್ತೇನೆ, ಗೈಡೆನ್ಸ್ ಮಾಡ್ತೇನೆ, ಬಟ್ ನನಗೆ ಬಿಡು, ಆಗಿದ್ದಾಯ್ತು, ಇನ್ನು ಆಗಬೇಕಾಗಿರೋದನ್ನ ನೋಡು. ನೋಡಿ, ಇದನ್ನು ಹೇಳ್ಕೊಡೋ ತಾಕತ್ತು ಕಳೆದೋಗಿದ್ರ ಬಗ್ಗೆ ಮಾತಾಡಬಾರ್ದು. ತುಂಬಾ ಜನ ಮಾತಾಡ್ತಾರೆ, 10ರ ವ್ಯಕ್ತಿಯನ್ನು ಪಕ್ಕದಲ್ಲಿ ಇಟ್ಕೊಳ್ಳಿ, ಅವ್ರು ಕಳೆದೋಗಿದ್ದನ್ನ ಮಾತಾಡೋಲ್ಲ, ಕಳೆದಿದ್ರಲ್ಲೇ ಒಂದು ರಸವನ್ನ ಹುಡುಕಿ ಕೊಡ್ತಾರೆ. ಈ ಬೂದಿಲಿ ಎಷ್ಟು ಕಾಸ್ಟ್ ಮಾಡ್ಬೋದು ಗೊತ್ತಾ, ಎಷ್ಟು ಬಜೆಟ್ ಮಾಡ್ಬೋದು ಗೊತ್ತಾ, ಇದ್ಯಾಕೋ ಸುಟ್ಟೋಯ್ತು ಅಂತ ಹೇಳ್ತೀಯ, ಈ ಬೂದಿನ ಗೊಬ್ಬರ ಆಗಿ ಬಳಸ್ಬೋದು ಗೊತ್ತಾ, ಎಲ್ಲ ಸುಟ್ಟೋಯ್ತು ಅಂತ ಯಾಕೆ ಅನ್ಕೋತೀಯ? ಬಾಳೆ ಎಲ್ಲ ಬಿದ್ದ್ಬಿಟ್ಟಿದೆ, ಎಲೆಗಳು ಕತ್ತರಿಸೋ, ಹೋಟೆಲ್ ಕೊಡೋ, ಒಂದೊಂದು ಎಲೆ ₹1 ₹2 ಕೊಡ್ಬೋದು. ಇವತ್ತು ಹೋಟ್ಲಲ್ಲೆಲ್ಲ ಹೈಜಿನಿಕ್ ಊಟ ಬಂದ್ಬಿಟ್ಟಿದೆ. ಸೊ ಎಲ್ರಿಗೂ ಬಾಳೆ ಎಲೆ ಬೇಕು, ಇದನ್ನ ಮಾರ್ಕೊಂಡು ಕಡಿಮೆ ಅಂದ್ರೆ ಒಂದು ಅರ್ಧ ಭಾಗ ಆದ್ರೂ ದುಡ್ಡು ಬರುತ್ತೆ. ಆ ದಿಂಡನ್ ಕಟ್ ಮಾಡಿಸೋ, ಅದ್ರಲ್ಲಿ ಪಲ್ಯ ಮಾಡಿ ತಿನ್ನಿಸ್ಬೋದು. ನೋಡಿ, ಸೋಲಿನಲ್ಲೂ ಗೆಲುವನ್ನ ಹುಡುಕುವಂತ ಶಕ್ತಿ ಈ 10ರ ವ್ಯಕ್ತಿಗೆ ಇರುತ್ತೆ. ನನ್ನ ತೋಟಕ್ಕೆ ಆನೆಗಳು ನುಗ್ಬಿಟ್ಟಿದೆ, ಫುಲ್ಲು ಧ್ವಂಸ, ಏನು ಹಿಂಗ ಆಗ್ಬಿಟ್ಟಿದೆ ಅಂದ್ರೆ, ಆನೆ ಲದ್ದಿಗೆ ಎಷ್ಟು ಒಳ್ಳೆ ವ್ಯಾಲ್ಯೂ ಇದೆ ಗೊತ್ತೇನೋ, ನಿನಗೇನೋ ಗೊತ್ತು, ದಡ್ಡ ಸನ್ನಿಗೆಲ್ಲ ಉಪಯೋಗಿಸ್ತಾರೆ, ವಿಶೇಷವಾದ ಮನೆ ಮದ್ದು ಕಣೋ, ಅರ್ಧ ತಲೆನೋವಿಗೆ, ಮೈಗ್ರೇನ್ಗೆ ಬ್ಯೂಟಿಫುಲ್ ಕಣೋ, ಏನೋ ನೀನು ಅಂತ ಹೇಳ್ಬಿಟ್ಟು. ನೋಡಿ, ಬಿದ್ದಿರೋ ಕಸದಲ್ಲೂ ರಸವನ್ನ ಹುಡುಕುವಂತ ಶಕ್ತಿ ಸಂಖ್ಯೆ 10ರ ವ್ಯಕ್ತಿಯಲ್ಲಿ ಇರುತ್ತೆ. ಅವ್ರನ್ನ ತಂದಿಟ್ಕೊಳ್ಳಿ, ಕುಗ್ಸುಗ್ ಬಿಡೋದಿಲ್ಲ. ಎದ್ದೋಳೋ, ನಾನು ಇದ್ದೀನಿ, ಬಾರೋ, ಏನೋ ಒಂದು ಮಾಡೋಣ. ಜೇಬಲ್ ₹10 ಇದ್ರು ₹1000 ತರ ಮಾತಾಡೋ ತಾಕತ್ತು ಸಂಖ್ಯೆ 10ರಲ್ಲಿ ಹುಟ್ಟದವ್ರಿಗಿರುತ್ತೆ. ಯಾರು ನಿಮ್ಮ ಹತ್ರ ₹10 ನಿಮಗ್ ಮಾತ್ರ ಗೊತ್ತದು, ಜೇಬಲ್ ₹10 ಮಾತ್ರ ಇದೆ ಅಂತ. ಆದ್ರೆ ನೀವು ಕಾಣಿಸೋದು ಮಾತ್ರ ಒಳ್ಳೆ ₹1000 ಲಕ್ಷಾಧಿಪತಿ ತರ ಕಾಣಿಸ್ತಿರ್ತೀರಿ. ಹೌದು ಅಲ್ವೋ ಹೇಳಿ? ಸಂಖ್ಯೆ 10ರಲ್ಲಿ ಹುಟ್ಟಿದವರು ನಿಮ್ಮ ಆ ಗಾಂಭೀರ್ಯ, ಆ ರಾಜಸ ಲಕ್ಷಣ, ಆ ರಾಜಬುದ್ಧಿ, ಆ ಮಹತ್ವಾಕಾಂಕ್ಷೆ, ಆ ಶಕ್ತಿ, ಒಂಥರ ಅವರ ನೀವು ಗಲಗಲ ಅಂತಿರ್ತೀರ. ನೀವು ಒಂಥರ ಅಜಾನುಬಾಹು, ನೋಡಕ್ ಸಣ್ಣಕ್ಕಿರೋ ನಿಮ್ಮ ಮಾತು, ಆ ತೂಕದ ಮಾತು, ಅನಪೇಕ್ಷಿತ ಮಾತುಗಳು ಮಾತಾಡೋದಿಲ್ಲ. ಒಂಥರ ದುರ್ಬುದ್ಧಿ, ದುರಾಚಾರ, ದುಷ್ಟರು, ಈ ತರದ್ದು ದುರಾಲೋಚನೆ. ನೀವಲ್ಲಿ ಕಾಣಿಸ್ಕೊಳ್ಳೋದೇ ಇಲ್ಲ. ಅವ್ರ ಬಗ್ಗೆ ಯಾರಾದ್ರೂ ಬಂದು ಮಾತಾಡೋದು ಕೂಡ ಬಿಡೋ, ಅವ್ನ್ ಸಣ್ಣವನ್, ಅವನ ಬಗ್ಗೆ ನಾವ್ ಯಾಕೋ ಮಾತಾಡ್ತಾ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೇಕು. ಆ ತರದ ವ್ಯಕ್ತಿತ್ವ. ಹೌದೋ ಅಲ್ವೋ ಸಂಖ್ಯೆ 10ರಲ್ಲಿ ಹುಟ್ಟಿರ್ತಕ್ಕಂಥವ್ರು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಹೌದು, ನಮ್ಮ ಕಾರ್ಯಕ್ರಮ ಮೆಚ್ಚುಗೆ ಆಗಿದೆ ಅನ್ನತಕ್ಕಂಥವ್ರು ಹೆಚ್ಚೆಚ್ಚು ಶೇರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ತುಂಬಾ ಇಷ್ಟ ನನಗೆ, ಕಮೆಂಟ್ಸ್ ಹಾಕಿ ಹುಡುಕ್ತಿರ್ತೇನೆ. ಎಸ್, ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ, ಇನ್ನಷ್ಟು ಮಾತುಕತೆ ಮಾತಾಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಜಗತ್ತನ್ನು ಗೆಲ್ಲಬೇಕೆಂದರೆ, ಇರುವ ಸಮಸ್ಯೆ ದಾಟಬೇಕೆಂದರೆ, ಕುಗ್ಗಿ ಕುಳಿತಾಗ ದಿಕ್ಕೇ ಇಲ್ಲ ಅಂದಾಗ ಈ ಸಂಖ್ಯೆಯ ವ್ಯಕ್ತಿಯನ್ನು ಪಕ್ಕದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಿದ್ದೆ. ನನ್ನ ಅದರದನ್ನ ಸಂಖ್ಯೆ 10. ಮಾತಾಡೋಣ. ಇವತ್ತಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಅಶ್ವಿನಿ ನಕ್ಷತ್ರ.
ಹಾಗೂ ಭರಣಿ ಎರಡರ ಒಂದು ಪ್ರಭಾವ ಭರಣಿಗೆ ಪ್ರಾಶಸ್ತ್ಯ ಕೊಡ್ತೇವೆ. ಮೇಷರಾಶಿ ವಿಶೇಷವಾಗಿರ್ತಕ್ಕಂಥ ದಿನ. ಸ್ವಲ್ಪ ಖರ್ಚುಗಳು, ಓಡಾಟ ಸುತ್ತಾಟ, ಸ್ತ್ರೀಯರ ವಿಚಾರದಲ್ಲಿ ಪರಪುರುಷ ಪರಸ್ತ್ರೀ, ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ, ದೂರದ ವ್ಯಾಪಾರ, ದೂರದ ಕೆಲಸ, ಈ ಥರದಲ್ಲಿ ಸ್ವಲ್ಪ ತೊಳಲಾಟಕ್ಕೆ ಒಳಗಾಗ್ತೀರಿ. ಜಾಗರೂಕತೆ. ಗಜಕೇಸರಿ ಯೋಗ ಉಂಟು, ವೈದ್ಯಕೀಯರಿಗೆ ಚೆನ್ನಾಗುಂಟು. ವೈದ್ಯ ರಂಗದಲ್ಲಿ ಪ್ರಯತ್ನ, ಫಿಸಿಯೋಥೆರಪಿಸ್ಟ್ ಇರ್ಬೋದು, ಮೈಕ್ರೋಬಯಾಲಜಿ ಇರ್ಬೋದು, ಲ್ಯಾಬ್ ಅಸಿಸ್ಟೆಂಟ್ಸ್ ಇರ್ಬೋದು, ನರ್ಸ್ಗಳಿರ್ಬೋದು, ಸರ್ಜನ್ಸ್ ಇರ್ಬೋದು, ಡಯಾಗ್ನಾಸ್ಟಿಕ್ ಸೆಂಟರ್ಗಳಿರ್ಬೋದು, ಫಾರ್ಮಸಿಸ್ಟ್ಗಳಿರ್ಬೋದು, ಮೆಡಿಕಲ್ ಲೈನಲ್ಲಿ ಇರ್ತಕ್ಕಂಥ ಯಾರದೇ ವ್ಯಕ್ತಿಗಳಿಗೆ ವಿಶೇಷವಾದಂಥ ಅಭಿವೃದ್ಧಿ ಕಾಣತಕ್ಕಂಥ ಒಂದು ಅದ್ಭುತ ದಿನ. ವೃಷಭ ರಾಶಿ. ಶುಕ್ರ ಲಾಭದಲ್ಲಿ ಚೆನ್ನಾಗಿದ್ದಾನೆ. ಅನುಕೂಲ ಸಿಂಧು. ವ್ಯವಹಾರ, ಉದ್ಯೋಗ, ಕೆಲಸ, ಕಾರ್ಯ, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಒಪ್ಪ, ಓರಣ, ಇಂತಹ ಒಂದು ವೃತ್ತಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ದಿನ. ಮಿಥುನ ರಾಶಿ. ಲಾಭಕರ. ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಲು, ಕನ್ಸಲ್ಟೆಂಟು, ಬಂಗಾರದ ಕನ್ಸಲ್ಟೆಂಟ್, ಪ್ರಾಪರ್ಟಿ ಕನ್ಸಲ್ಟೆಂಟ್, IT ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಇಂಟೀರಿಯರ್ ಕನ್ಸಲ್ಟೆಂಟ್, ಈವೆಂಟ್ ಕನ್ಸಲ್ಟೆಂಟ್, ಈ ರೀತಿಯ ವೃತ್ತಿ ಉದ್ಯೋಗ ಇರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ದಿನ. ಕರ್ಕಾಟಕ ರಾಶಿ. ಗುರುಗಳಾಗಿ, ಪುರೋಹಿತರಾಗಿ, ಆಚಾರ್ಯರಾಗಿ, ಧಾರ್ಮಿಕ ವೃತ್ತಿ, ಧಾರ್ಮಿಕ ಕೆಲಸ, ಕಾರ್ಯ, ವ್ಯವಸ್ಥೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಸಿಂಹರಾಶಿ. ಕಲಾ ಮಾಧ್ಯಮದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಅವಮಾನಗಳುಂಟು, ಜಾಗ್ರತೆ. ಕರೀತಾರೆ, 50,000 ಹೇಳಿ 5,000 ಕೊಡ್ತೀನಿ ಅನ್ನೋದು, ಅಲ್ಲೊಂದು ಅಡ್ಜಸ್ಟ್ಮೆಂಟ್ ಅನ್ನೋದು, ಎಲ್ಲೋ ಒಂದು ಅವಮಾನ ಮಾಡಿಸೋದು, ಈ ಥರದ್ದು ನಡೀತಕ್ಕಂಥದ್ದುಂಟು. ಹೆಸರು ಬೇಕು ಅನ್ನತಕ್ಕಂಥವ್ರು ನೋಡಿಕೊಂಡು ಮಕ್ಕಳೇ, ಕೆಲವು ಸ್ಥಳಗಳ ಹಾಗೆ ನಮ್ಮ ಯೋಗ್ಯತೆಗೆ ತಕ್ಕಂತೆ ಯೋಚಿಸಬೇಕು. ಮೊನ್ನೆ ಒಂದು ಜಾತಕ, ಬ್ಯೂಟಿಫುಲ್, ಮೆಡಿಕಲ್ ಲೈನ್ ಓದ್ತಿದೆ ಮಗು, ತುಂಬ ಚೆನ್ನಾಗಿದೆ, ಆಕ್ಟರ್ ಆಗಬೇಕು ಗುರುಗಳಂತ. ಇದರಲ್ಲಿ ಗುರು ನೀನು, ಇದರಲ್ಲಿ ತುಂಬ ಎಕ್ಸ್ಪರ್ಟು, ಬಲ ಹುಡ್ಕೋದದೇ. ಅದಕ್ಕೆ ಹೇಳ್ತಿರ್ತಾನೆ, ವಿದ್ಯೆಯ ಆ ಒಂದು ಮುಖ್ಯವಾಗಿ PUC ಈಗ ರಿಸಲ್ಟ್ಸ್ ಬರ್ತಾ ಇದೆ, ಗಾಬರಿ ಪಡಬೇಡಿ. ನೋಡಿ, ಎಕ್ಸಾಮ್ಸ್ 10 ಬಾರಿ ಬರಿಬೋದು, ಜೀವನದಲ್ಲಿ ತುಂಬ ಇದೆ. ನೋಡಿ, ನಮ್ಮ ಸರ್ಟಿಫಿಕೇಟ್ಗಳು ಎಲ್ಲಿ ಬಿದ್ದಿದ್ದಾವೋ ಗೊತ್ತಿಲ್ಲ, ನನ್ನ ಅವಾರ್ಡ್ಗಳು ಎಲ್ಲಿ ಬಿದ್ದಿದ್ದಾವೋ ಗೊತ್ತಿಲ್ಲ, ಏನೇನೋ ಅವಾರ್ಡ್ ಕೊಟ್ಟಿದ್ದಾರೆ, ನಾನು ಎಲ್ಲೂ ಹೇಳ್ಕೊಂಡಿಲ್ಲ. ಎಂತೆಂಥದ್ದು ಮಹಾಗುರುಗಳು ಅವಾರ್ಡ್ ಕೊಟ್ಟಿರೋ ಒಂದು ಫೋಟೋ ಸಮೇತ ಕಂಡೀಷನ್ ಅಪ್ಲೈ. ನನ್ನ ವಿದ್ಯೆಗೆ ಹೆಸರು ಬರಬೇಕೇ ವಿನಃ, ನನ್ನ ವಿದ್ಯೆಗೆ ಹೆಸರು ಬೇಕೇ ವಿನ ರವಿಶಂಕರನಿಗಲ್ಲ, ಆ ದೇವಿಗೆ ಹೆಸರು ಬರಬೇಕೇ ವಿನ ಈ ಪೂಜಾರಿಗಲ್ಲ. ನನ್ನಂಥ ಪೂಜಾರಿಗಳು 1,00,000 ಜನ ಬಂದೋದರೂ 1,00,000 ಜನ ಬಂದೋಗುತ್ತಾರೆ. ಅಮ್ಮನೇ ಸತ್ಯ, ಅಮ್ಮನೇ ಸತ್ಯ. ನೋಡಿ, ನನ್ನ ಗಂಗಮ್ಮ ಕ್ಷೇತ್ರದಲ್ಲಿ ಇದೇ ಏಪ್ರಿಲ್ 18ಕ್ಕೆ ಪುನರ್ ಪ್ರತಿಷ್ಠೆ ಮಾಡಿ 10 ವರ್ಷ ಆಗ್ಬಿಡುತ್ತಪ್ಪ. ಆ ಕ್ಷೇತ್ರ ಇವತ್ತು ಎಂಥ ಒಂದು ಹಸಿವೆಯೋ ನನಗೆ. ಆ ಅಮ್ಮನೇ ತುಂಬ ದೊಡ್ಡ ಆಸೆ ಇತ್ತು, ಅದು ಲೋಭ ಅಂತ ಅಂದ್ಕೊಂಡ್ರು ಗೊತ್ತು. ಅಮ್ಮನ ಹತ್ರ ಹೇಳ್ತಿರ್ತೇನೆ, ಅಮ್ಮ ನಾನು ದುರಾಸೆ ಪಟ್ಬಿಟ್ಟೆಮ್ಮ. ಈಗಲೂ ಹೇಳ್ತೇನೆ ಪ್ರಾರ್ಥನೆ ಮಾಡುವಾಗ, ನನ್ನ ದುರಾಸೆ ಇದೆಮ್ಮ, ನನಗೆ ನೀನು ಬೇಕಮ್ಮ ಅಂತಲೇ ಹೇಳ್ತಿರ್ತೆ. ನಿನ್ನ ಶಕ್ತಿನ ಲೋಕಕ್ಕೆ ಪರಿಚಯ ಮಾಡಲಿಕ್ಕೆ ನಾನು ಯಾವುದಕ್ಕಾದರೂ ಸರಿ ಅಂತ. ಯೋಗಿ ಪಡೆದಿದ್ದು ಯೋಗಿಗೆ. ನೋಡಿ, 10 ವರ್ಷ ಆಗಿದೆ. ಇದೇ ಏಪ್ರಿಲ್ 18ಕ್ಕೆ ವಾರ್ಷಿಕೋತ್ಸವದ ಸಂಭ್ರಮ, ಪೂಜೆ, ಸಂಕಲ್ಪ ಎಲ್ಲ ಇದೆ. ಆದವರು ಬನ್ನಿ, ನನ್ನ ಅಮ್ಮನ ಕ್ಷೇತ್ರಕ್ಕೆ ನಾನೂ ಇರ್ತೇನೆ. ಒಂದು ಮಧ್ಯಾಹ್ನ ಒಂದು 11:30, 12:30 ಮಹಾಮಂಗಳಾರತಿ, ಪೂಜೆ, ಸಂಕಲ್ಪ, ಪ್ರಸಾದ ಇದೆಲ್ಲವೂ ಇದೆ. ಬನ್ನಿ. ಕಲಿಯುಗಕ್ಕೆ ಧ್ಯಾನ, ಪೂಜೆ ಬಹು ಬೇಗ ಸಂಕಲ್ಪ ಕೊಡುತ್ತೆ. ಆ ಒಂದು ಸತ್ಯಯುಗ, ಕೃತಯುಗದಲ್ಲಿ ಕಡಿಮೆ ಅಂದರೂ 5,000 ವರ್ಷಗಳು ಬೇಕಾಗ್ತಿತ್ತಂತೆ ಭಗವಂತನನ್ನು ಒಲಿಸಿಕೊಳ್ಳಲು. ಕಡಿಮೆ ಅಂದರು 10,000 ವರ್ಷಗಳು ಅಂತ. ಭಗವಂತ ಜೊತೆಲೇ ಎದುರು ಬರ್ತಿರ್ಲಿಲ್ಲ, ಕಾಣಿಸ್ಕೊತಿರ್ಲಿಲ್ಲ. ಆ ಗಜೇಂದ್ರ ಮೋಕ್ಷ ನಡೆದಿದ್ದ ಆ ಕೃತಯುಗದ ಸತ್ಯಯುಗದ ಸಂದರ್ಭದಲ್ಲೇ ಅಷ್ಟು ದೀನನ ಕೇಳ್ಕೊಂಡಾಗ ಭಗವಂತ ಎಳೆದು ಬಂದಿತ್ತು. 10 ಲಕ್ಷ ಆನೆಗಳಿಗೆ ಸರದಾರ ನಾನೇ ಅಂತ ಒಂದು ಗರ್ಭದಿಂದ ಇದ್ದವನಿಗೆ ಮೊಸಳೆ ಹಿಡ್ಕೊಂಡಂಥದ್ದು. ಅಷ್ಟು ಅಳ್ತಾನೆ, ಅಷ್ಟು ವರ್ಷಗಳು ಕಣ್ಣೀರು ಹಾಕ್ತಾನೆ ಭಗವಂತ. ಆಗ ಎಲ್ಲ ಅವನ ಅಹಂಕಾರ ಎಲ್ಲ ಎಳೆದು, ಅಯ್ಯ ನೀನು ಯಾವ ರೂಪದಲ್ಲಿದ್ದೀಯೋ, ಹೇಗಿದ್ದೀಯೋ, ನೀನೇ ಸರ್ವೋತ್ತಮ, ಹರಿಯೇ ಸರ್ವೋತ್ತಮ ಅಂದಾಗ ವಿಷ್ಣು
ಸುದರ್ಶನ ಚಕ್ರವನ್ನು ಬಿಟ್ಟು ನೀನಿಲ್ಲದೆ ನಾನಿಲ್ಲ ಅಂದಾಗ ಆ ಮೊಸಳೆಯ ತಲೆ ಕತ್ತರಿಸಿ ಗಜೇಂದ್ರನಿಗೆ ಮೋಕ್ಷ ಕೊಡೋದು. ಇನ್ನು ತ್ರೇತಾಯುಗದಲ್ಲಿ ಕಡಿಮೆ ಅಂದರು 5,000 ವರ್ಷಗಳ ತಪಸ್ಸು ಮಾಡಿದರೆ ಮಾತ್ರ ಆಗಲೂ ನೋಡಿ, ರಾಮಚಂದ್ರರಿದ್ದರು, ಪರಶುರಾಮರಿದ್ದರು, ಖುದ್ದು ವಸಿಷ್ಠರಿದ್ದರು, ಹನುಮರಿದ್ದರು, 1-2 ಪವಾಡಗಳು ಲಕ್ಷ್ಮಣರಿದ್ದರು. 5,000 ವರ್ಷಗಳ ತಪಸ್ಸಾಗ್ತಿತ್ತು, ನೆನಪಿಟ್ಟುಕೊಳ್ಳಿ, ಒಲಿಸಿಕೊಳ್ಳಲಿಕ್ಕೆ. ಇನ್ನು ದ್ವಾಪರಾಯುಗದಲ್ಲಿ ಕಡಿಮೆ ಅಂದರು ಭಗವಂತ ಕೃಷ್ಣ ನಾನೇ ಭಗವಂತ. ಅರ್ಜುನ ಗಮನಿಸಲೇ ಇಲ್ಲ, ಸದಾಶಿವ ಧ್ಯಾನಿ. ತಮಾಷೆ ಏನು ಗೊತ್ತಾ, ನಾನೇ ಭಗವಂತ ಅಂತ ಹೇಳ್ತಿದ್ದಂತ ಕೃಷ್ಣ ಕೂಡ ಪ್ರಾರ್ಥನೆ ಮಾಡ್ತಿದ್ದು ಯಾರನ್ನ ಗೊತ್ತರ, ದೇವಿ ಆರಾಧನೆ. ಈತ ಶಿವನನ್ನಾದ್ರೆ ಆತ ಕಾಳಿ ಆರಾಧಕ. ತಮಾಷೆ ನೋಡಿ, 500 ವರ್ಷ ತಪಸ್ಸು ಮಾಡಬೇಕಾಗ್ತಿತ್ತು. ನೀವು ನಂಬಲ್ಲ, 5 ವರ್ಷ ತಪಸ್ಸು ಮಾಡಿದರೆ ಕಲಿಯುಗದಲ್ಲಿ ಒಂದು ಡಿಗ್ರಿ ತರ 5 ವರ್ಷ. ಕಡಿಮೆ ಎಂದರು 1700-1800 ದಿನ ತಪಸ್ಸಿನ ತರ ಕುಳಿತುಕೊಂಡು ನಾನು ಧ್ಯಾನ ಮಾಡಿದರೆ ಎಂಥ ಡಿಗ್ರಿಯನ್ನು ಕೂಡ, ಡಿಸ್ಟಿಂಕ್ಷನ್ ಏನು, ನ್ಯಾಷನಲ್ ಏನು, ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಹೊಡಿಬೋದು. ರ್ಯಾಂಕ್ ಅಲ್ಲ, ಮೆಡಲ್ಗಳ ಮೇಲೆ ಮೆಡಲ್ಗಳು. ಕೆಲವೊಂದು ಕೇಳ್ತಿರ್ತೇವೆ 7 ಗೋಲ್ಡ್ ಮೆಡಲ್ ಅಂತೀವಲ್ಲ. ತಪಸ್ಸು 5 ವರ್ಷದ ನಿರಂತರ ತಪಸ್ಸು. ಎಲ್ಲ ಮರೆತರು, ಆಟ ಮರೆತರು, ಓಟ ಮರೆತರು, ಫ್ರೆಂಡ್ಸ್ ಮರೆತರು, ಸ್ನೇಹಿತರು ಮರೆತರು, ಪಾರ್ಟಿ ಮರೆತರು, ಕುಟುಂಬನ ಮರೆತರು. ನನ್ನ ಕುಟುಂಬದಲ್ಲಿ ಒಂದು ಪುಟ್ಟ ಮಗು, ಮಮ್ಮ ನಾನು ಅಲ್ಲೋಗಿ ಓದ್ಕೋತೀನಿ ಮಮ್ಮ, ಇಲ್ಲಿ ಯಾಕೋ ಡಿಸ್ಟರ್ಬೆನ್ಸ್, ಹೋಗೋ ಮಗ ಅಂದೆ. ಅದಕ್ಕಿಂತ ಆನಂದ ಏನು ನೋಡಿ, ತಪಸ್ಸಿಗೆ ಸಿದ್ಧತೆ. ಮನೆ, ಕುಟುಂಬ, ಮಾಮ ಬೇಡ, ಅತ್ತೆ ಬೇಡ, ಅಮ್ಮ ಬೇಡ, ಅಪ್ಪ ಬೇಡ, ತಂಗಿ ಬೇಡ, ಅಣ್ಣ ಬೇಡ, ಯಾರು ಬೇಡ, ನಾನು ತಪಸ್ಸಿನ ಥರ ಕುತ್ಕೊಬಿಡ್ತೀನಿ ಮಮ್ಮ 5 ವರ್ಷ. ನೀನು ಹೇಳ್ದಾಗ 1800 ದಿನ ಬೇರೆ ಇನ್ನೇನು ಯೋಚನೆ ಮಾಡಲ್ಲ ಮಮ್ಮ. ಹೋಗೋ ಮಗಳೇ. ತಪಸ್ಸು, ಕಲಿಯುಗಕ್ಕೆ ತಪಸ್ಸು ಧ್ಯಾನ ಅನ್ನೋದಿದೆಯಲ್ಲ ತುಂಬ ಕಷ್ಟ. ಪ್ರಚೋದನೆ, ಅಮ್ಮಂದೇನೋ ನೋವು, ಅಪ್ಪಂದೇನೋ ನೋವು, ಇನ್ನೊಂದೇನೋ ಕಾರಣ, ಪಾರ್ಟಿ ಚಿಂತೆ, ಈವ್ನಿಂಗ್ ಆದರೆ IPL ಮ್ಯಾಚ್ ನೋಡೋದು ಚಿಂತೆ, ಬೆಟ್ಟಿಂಗ್ ಚಿಂತೆ, ನಾನಾ ತಂದಿಟ್ಕೊಬಿಟ್ಟಿದ್ದೇವೆ. ಧ್ಯಾನ ಭಂಗ ಜಾಸ್ತಿ, ತಪಸ್ಸಿನ ಭಂಗ ಜಾಸ್ತಿ. ನಾವೆಲ್ಲರೂ ವಿಶ್ವಾಮಿತ್ರರೇ. ಕ್ಷಣಕ್ಕೊಂದು ಮೇನಕೆ ಬಂದು ಡಿಸ್ಟರ್ಬೆನ್ಸ್ ಮಾಡ್ತಾಳೆ, ಕ್ಷಣಕ್ಕೊಂದು ಊರ್ವಶಿ ರಂಬೆ. ಅಂದರೆ ಈ ಮೊಬೈಲ್ ಇರ್ಬೋದು, ಇನ್ನೊಂದು TV ಇರ್ಬೋದು, ಇನ್ನೊಂದು ಆಸೆ ಇರ್ಬೋದು, ಇನ್ನೊಂದು ಮನೆ ಇರ್ಬೋದು. ಇವರೆಲ್ಲ ಮೇನಕೆ, ಊರ್ವಶಿ, ರಂಬೆ ಇವ್ರುಗಳೇ. ಅದಕ್ಕೊಂದು ಹೆಸರು ಇಟ್ಕೊಂಡಿದ್ದಾರೆ ಅಷ್ಟೇ. ತಪಸ್ಸು, ಧ್ಯಾನ. ಇವತ್ತು ಸಿಂಹ ತಪಸ್ಸಿನ ರೀತಿ ಹೋಗಿ ಖಂಡಿತ ಗೆಲ್ತೀರಿ, ಚೆನ್ನಾಗಿರ್ತೀರಿ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ಚಂದ್ರಾಷ್ಟಮ, ಕೇತುಸಾರ, ಸ್ವಲ್ಪ ಗಲಿಬಿಲಿ, ಆರೋಗ್ಯ, ಓಡಾಟ, ಸುತ್ತಾಟ, ಕೆಲಸ, ಕಾರ್ಯ, ವ್ಯವಸ್ಥೆ. ನೀವು ಅಂದುಕೊಳ್ಳೋ ಸ್ಪೀಡಲ್ಲಿ ಹೋಗಲ್ಲ. ಯಾವುದೋ ಒಂದು ರೀತಿ ದಾರಿ ತೋರಿಸೋರ್ಗೆ ನಿಮಗೇ ದಾರಿ ಇಲ್ಲದ ಹಾಗೆ ಕೆಲವೊಂದು ಕನ್ಫ್ಯೂಷನ್ಗಳಾಗುತ್ತೆ. ಎಚ್ಚರಿಕೆ, ಮನಸ್ಸು ಗಲಿಬಿಲಿ. ಏನೋ ಕೇತು ನಕ್ಷತ್ರ ಅಲ್ವಾ, ಇಲ್ಲದ ಹುಳ ಬಿಡ್ತಾನೆ. ಕೇತು ಹಿಡಿಸುವಷ್ಟು ಹುಚ್ಚಿನ ಯಾರು ಹಿಡಿಸೋಲ್ಲ. ಇದೇನೋ ಬಿಡಿ, ಇದು ಹೆಂಗೋ ಇರಬೇಕಿತ್ತು ಬಿಡಿ. ಈ ರೀತಿ ಪ್ರಭಾವಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಗಣಪತಿ ಆರಾಧನೆ ಮಾಡಿ ನೋಡಿ. ಅಟ್ಯಾಚ್ ಆದರೆ ತಾನೇ ನೋವು. ಅಟ್ಯಾಚು ಬೇಡ, ಡಿಟ್ಯಾಚು ಬೇಡ. ಇದ್ದೀರಾ, ಆಯ್ತು. ಇಲ್ವಾ, ಇಲ್ಲ. ಇವತ್ತು 1000 ರೂಪಾಯಿ ಇತ್ತು, ಖರ್ಚು ಮಾಡಿದ್ವಿ. ಇಲ್ವಾ, ಬಿಡಿ. 1000 ರೂಪಾಯಿ ಇದ್ದಾಗ ಪಲಾವ್ ಮಾಡಿ ತಿನ್ನೋಣ, 100 ರೂಪಾಯಿ ಇದ್ದಾಗ ಗಂಜಿ ಮಾಡಿ ತಿನ್ನೋಣ. ದಾಟ್ಸ್ ಇಟ್. ಹೌದಲ್ವಾ? ಅಯ್ಯೋ ನಿನ್ನೆ 1000 ರೂಪಾಯಿ, ನಾಳೆ 1000 ರೂಪಾಯಿ, ಆಗಲೇ ನೋವು ಬರೋದು. ನಾವು ಯಾರು ಇರಲೇ ಬಂದಿಲ್ಲ ಅಂದಾಗ ಯಾಕೆ ಹುಳ ಬಿಟ್ಕೋಬೇಕು? ಒಳ್ಳೆಯವರು ಒಳ್ಳೆತನೂ ನಿಲ್ಲಲ್ಲ. ತುಂಬ ಒಳ್ಳೆ ಮೂವಿ ಎಂಡ್ ಆಗುತ್ತಾ, ಒಂದು 2 ಅವರ್ ಮೂವಿ, ಇಲ್ಲ 3 ಅವರ್ ಮೂವಿ ಅಂತ ಇಟ್ಕೊಳ್ಳೋಣ. ಕಟ್ಟು ಮೂವಿ ಸರ್, ದುಡ್ಡು ಕೊಟ್ಟುಬಿಟ್ಟಿದ್ದೀವಿ, ಕುತ್ಕೊಂಡು ನೋಡಬೇಕು ಕಡೆವರೆಗೂ ಅಷ್ಟೇ. ಸೊ ಕನ್ಯಾ ರಾಶಿ ಇವತ್ತು ಸ್ವಲ್ಪ ಗಲಿಬಿಲಿ. ಗಣಪತಿ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಮನಸ್ಸಿನಲ್ಲಿ ಜಪ ಮಾಡ್ಕೊಳ್ಳಿ, ಸಮಾಧಾನ. ಇನ್ನು ವಿಶೇಷವಾಗಿ ತುಲಾ ರಾಶಿ ಚೆನ್ನಾಗಿದೆ. ಕೊಡೋದು, ತಗೊಳ್ಳೋದು, ಮಾಡೋದು, ವ್ಯವಹಾರ, ಸ್ವಲ್ಪ ಓಡಾಟ, ವೃತ್ತಿಯಲ್ಲಿ ಒಂದು ಸಣ್ಣ ಪರಿಶ್ರಮ ಅಷ್ಟೇ. ಏನು ತೊಂದರೆಗಳೇನು ಇಲ್ಲ. ಗೌರವದ ದಿನ. ವೃಶ್ಚಿಕ ರಾಶಿ ವಿಜಯ ಪ್ರಾಪ್ತಿ. ಚಂದ್ರ 6ನೇ ಮನೆ, ಕೇತು 11ನೇ ಮನೆ. ಬ್ಯೂಟಿಫುಲ್. ಅಂದುಕೊಂಡಂಥ ಕೆಲಸ, ಕಾರ್ಯ ವ್ಯವಸ್ಥಿತವಾಗಿ ನಡೆಯತಕ್ಕಂಥ ಅದ್ಭುತವಾದಂಥ ದಿನ. ಭೂಮಿ, ಮನೆ, ಆಳು ಕಾಳು ಎಲ್ಲ ನೋಡ್ತೀರಿ. ಬ್ಯೂಟಿಫುಲ್. ಇರೋ ತಲೆನೋವುಗಳನ್ನು ಅರ್ಧ ಇಳಿಸ್ಕೊಳ್ತಕ್ಕಂಥ ಪ್ರಭಾವ. ಧನಸು ರಾಶಿ
ಪಂಚಮದಲ್ಲಿರ್ತಕ್ಕಂಥ ಚಂದ್ರ ಗೌರವಂ, ಟೀಚರು, ಲೆಕ್ಚರರು, ಪ್ರೀಚರು, ಡಾಕ್ಟರು, ಮಾರ್ಗದರ್ಶಕರು ಅಂತ ಒಂದು ವೃತ್ತಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ವಿಶೇಷ ಸಮೃದ್ಧಿ. ಮಕರ ರಾಶಿ ಗೌರವದ ದಿನ. ನೋಡಿ, ತುಂಬ ದುಡ್ಡಿನ ಹಿಂದ್ಗಡೆ ಓಡಬಾರ್ದು ಮಕ್ಕಳೇ. ದುಡ್ಡು ಅಂತ ಹೋಗಿದ ತಕ್ಷಣ ಹೋಯ್ತು ನಮ್ಮ ಮರ್ಯಾದೆ. ಅವಾಗ ಏನಕ್ಕೆ ಮಾಡೋಕ್ಕಾದ್ರೂ ಸರಿ, ಅಧಿಕಾರನೇ ಬೇಕು, ಅವನನ್ನಾದ್ರೂ ಬೆಳೆಸು, ಇಲ್ಲ ನಾನೇ ಪಕ್ಷೇತರವಾದ್ರೂ ನಿಂತ್ಕೊಬಿಡ್ಬೇಕು. ತುಂಬ ದೊಡ್ಡ ವ್ಯಕ್ತಿಗಳು ನೋಡಿ, ಸಮಾಜದ ನಡುವೆ ಇದ್ದಾರೆ, ಸಮಾಜದ ಮಧ್ಯದಲ್ಲೇ ಇದ್ದಾರೆ, ತುಂಬ ಸೇವೆಗಳು ಮಾಡಿದ್ದಾರೆ. ಅವರನ್ನೇ ಕರೆದು ಟಿಕೆಟ್ ಕೊಡ್ತಾರೆ ಅಂತ ಒಂದು ದೊಡ್ಡದು ವ್ಯಕ್ತಿಗಳಲ್ಲಿ ನೋಡಿ ತಮಾಷೆ ಅಂದರೆ ತಮಾಷೆ ಅಲ್ಲ, ಸೀರಿಯಸ್. ಡಾಕ್ಟರ್ ಮಂಜುನಾಥ್ ಅವರು ಯಾರ ಹಿಂದ್ಗಡೆನೂ ಹೋಗಲಿಲ್ಲ, ಯಾವ ರಾಜಕೀಯನೂ ಬೇಡ, ಯಾವ ಪಕ್ಷನೂ ಬೇಡ, ಯಾವುದು ಬೇಡ, ನನ್ನ ಸೇವೆಯೇ ಅಂದ್ಕೊಂಡ್ರು, ಕರೆದು ಕೊಟ್ಟಿದ್ದಾರೆ. ಅಲ್ಲೂ ಕೂಡ ಅಷ್ಟೇ. ಒಂದು ಪಕ್ಕದಲ್ಲಿ ಹೈದರಾಬಾದ್ ಹತ್ರ ಒಂದು ಮಾಧವಿ ಅನ್ನತಕ್ಕಂಥ ಒಂದು ಮೇಡಮ್ ಕೊಟ್ಟಿದ್ರು ಒಂದು ಆಸ್ಪತ್ರೆ. ಆ ಆಸ್ಪತ್ರೆಗೆ ನೀವು ಹೋಗ್ಬೇಕು, ಹೈಟೆಕ್, ಎಲ್ರಿಗೂ ವಿಶೇಷ ಭೋಜನ, ಟ್ರೀಟ್ಮೆಂಟು, ವಾವ್. ಮಾಧವಿ ಮೇಡಮ್ದು ನೋಡಿ, ಅವರನ್ನ ಕರೆದು ಪಕ್ಷ ಟಿಕೆಟ್ ಕೊಟ್ಟಿದೆ. ದೇವತೆಯೇ. ನೀವು ಸೇವೆ ಮಾಡ್ತಿದ್ರೆ ಜನಗಳೇ ಕರೆದು ನೀವು ಬೇಕು ಅಂತಾರೆ, ಆಗ್ತಾರೆ. ತಲೆ ಕೆಡ್ಸ್ಕೋಬೇಡಿ. ಜನಗಳು ಹೋಯ್ತು ಆ ಕಾಲಕ್ಕೆ, ಏನೋ ಒಂದು ಎಂಡ, ಒಂದು ಪ್ಯಾಕೆಟ್ ಬಿರಿಯಾನಿ, ಇನ್ನೊಂದೇನೋ ದುಡ್ಡು, 1000 ರೂಪಾಯಿ, 2000 ರೂಪಾಯಿ, ಅದೆಲ್ಲ ಇಲ್ಲ. ಜನ ಸೇವೆ ಮಾಡಿ ಜನಾರ್ದನನೇ ಇಳಿದು ಬರುತ್ತಾನೆ. ಮಕರ ರಾಶಿಗೆ ಅಂಥದ್ದೊಂದು ಭಾವ. ನಿಮ್ಮ ಗೌರವ ಉಳಿಸಿಕೊಳ್ಳುವಂಥ ಪ್ರಸಂಗಗಳಿಗೆ ಹೆಜ್ಜೆ ಇಡಿ. ಅತಿಯಾದ ದುಡ್ಡು, ಅತಿಯಾದ ಲೆಕ್ಕಾಚಾರ, ಅತಿಯಾದ ವ್ಯವಸ್ಥೆ ಬೇಡ. ಬರುತ್ತೆ, ನನಗೆ ಗೊತ್ತಿದೆ. ಬುಧ ವಕ್ರ, ನಿಮ್ಮ ವೇಗ ಇದೆಯಲ್ಲ, ಅದು ಬೇರೆನೇ ಲೆಕ್ಕ. ಅಂಥದ್ದೊಂದು ಶಕ್ತಿ. ಇನ್ನು ಕುಂಭರಾಶಿ ವಿಜಯ ಮಸ್ತು. ಅಂದುಕೊಂಡಂಥ ಕೆಲಸ ಕಾರ್ಯ ವ್ಯವಸ್ಥಿತವಾಗಿ ಮಾಡಿಕೊಂಡು ಹೋಗತಕ್ಕಂಥ ಒಂದು ದಿನ. ಲೇಖನ, ಬರವಣಿಗೆ, ಟೀಚಿಂಗು, ಸಾಂಪ್ರದಾಯಿಕ ವಿದ್ಯೆಗಳು, ಈ ಯೋಗ, ನೇಚರ್ ಥೆರಪಿ, ಒಂದು ಆಯುರ್ವೇದ, ಯುನಾನಿ, ಸಿದ್ಧ, ಹೋಮಿಯೋಪತಿ, ಈ ಮೂಳೆ ಕಟ್ಟು ಹಾಕೋದು, ಒಂದು ರೀತಿಯ ಸಿದ್ಧ ಹಳೆಯ ಮನೆತನದ ಕೆಲವೊಂದು ಮದ್ದು ಮಾತ್ರೆಗಳನ್ನು ಮಾಡಿ ಕೊಡ್ತಕ್ಕಂಥ ವ್ಯವಸ್ಥೆ, ಕೆಲಸ ಕಾರ್ಯಗಳಲ್ಲಿ ಇರತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ. ಮೀನರಾಶಿಗಳು ಬ್ಯೂಟಿಫುಲ್. ಅಯ್ಯೋ, ಚತುರ್ಗ್ರಹಗಳ ಸಂಗಮ. ಬುಧ ವಕ್ರನಾಗಿ ನೀಚನಾಗಿ ಬಂದು ಕೂತಿದ್ದಾನೆ, ಅದೊಂದು ನನಗೆ ಸ್ವಲ್ಪ ಗಾಬರಿ, ಎಚ್ಚರಿಕೆ. ಟೀಚರ್ ಆಗಿ, ರೈಟರ್ ಆಗಿ, ಲೆಕ್ಚರರ್ ಆಗಿ, ಪ್ರೊಫೆಸರ್ ಆಗಿ, ಚಾರ್ಟರ್ಡ್ ಅಕೌಂಟೆಂಟ್, ಬ್ಯಾಂಕಿಂಗ್, ಫಿನಾನ್ಸ್, ರೈಟಿಂಗ್, ಲೇಖನ, ಬರವಣಿಗೆ, ಕಲೆ ಕಲಿಸೋದು, ಫುಡ್ ಇಂಡಸ್ಟ್ರಿ, ಬಂಗಾರದ ಇಂಡಸ್ಟ್ರಿ, ಅಲಂಕಾರ, ಒಪ್ಪ, ಓರಣ, ಈವೆಂಟ್, ಥಿಯೇಟರ್, ಕ್ಲಬ್ಬು, ರೆಸ್ಟೋರೆಂಟು, ಈ ರೀತಿ ಮಾರ್ಗದರ್ಶನ, ನೃತ್ಯ ಶಾಲೆ, ವೈದ್ಯಕೀಯ ಶಾಲೆ, ವೈದ್ಯರುಗಳಿಗೆ ಕಲಿಸುವಂಥ ಟೀಚರು, ನರ್ಸ್ಗಳಿಗೆ ಕಲಿಸುವಂಥ ಲೆಕ್ಚರರು, ಈ ಥರದ ವೃತ್ತಿ, ಉದ್ಯೋಗ, ವ್ಯವಸ್ಥೆ, ಕೆಲಸದಲ್ಲಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯ ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.